ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವಾ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಪರಮ ಪವಿತ್ರವಾದ ವೇದಕ್ಕಿಂತಲೂ ಅಧಿಕವಾಗಿರುವಂತಹ ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿ ಮಹಾಭಾರತ ಗ್ರಂಥದ ಕರ್ತೃಗಳಾಗಿರುವಂತಹ ಶ್ರೀಮನ್ನಾರಾಯಣ ದೇವರ ಸಾಕ್ಷಾತ್ ಅವತಾರರಾಗಿರುವಂತಹ ವೇದವ್ಯಾಸ ದೇವರ ಚರಿತ್ರೆಯನ್ನ ಸ್ವತಃ ತಾವೇ ನಿರೂಪಣೆಯನ್ನ ಮಾಡಿದ್ದಾರೆ. ಧರ್ಮ ರಹಸ್ಯವನ್ನ ತಿಳಿಯ ಬಯಸಿದಂತಹ ಧರ್ಮರಾಜನಿಗೆ ಭೀಷ್ಮರು ವೇದವ್ಯಾಸ ದೇವರ ಚರಿತ್ರೆಯನ್ನೂ ಕೂಡ ನಿರೂಪಣೆಯನ್ನ ಮಾಡುವ ಮೂಲಕ ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯಬೇಕಾದದ್ದು ಕೂಡ ಅವಶ್ಯ ಕರ್ತವ್ಯವಾಗಿರುವಂತಹ ಒಂದು ಕಾರ್ಯ. ಶಾಂತಿ ಪರ್ವದ ಪ್ರಾರಂಭದಲ್ಲೇನೆ ನಾವು ಈ ವಿಚಾರವನ್ನು ನಿರೂಪಿಸಿದ್ದೇವೆ. ವೇದವ್ಯಾಸ ದೇವರು ಧರ್ಮ ಸೂಕ್ಷ್ಮಗಳನ್ನು ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವಗಳಲ್ಲಿ ನಿರೂಪಿಸಿದ್ದಾರೆ. ಧರ್ಮದ ಜ್ಞಾನವನ್ನ ಮಾಡಿಕೊಂಡು ಧರ್ಮರಾಜ ತನ್ನ ಶೋಕವನ್ನು ಪರಿಹರಿಸಿಕೊಂಡ ಅಂತ. ಆದರೆ
ಕೇವಲ ಆ ವ್ರತವನ್ನು ಮಾಡಬೇಕು, ಈ ತರಹ ಇರಬೇಕು ಅಂತ ತಿಳಿದ ಮಾತ್ರಕ್ಕೆ ಧರ್ಮರಾಜನ ಮನಸ್ಸಿನಲ್ಲಿರುವಂತಹ ಶೋಕವು ಪರಿಹಾರವಾಗ್ಲಿಕ್ಕೆ ಸಾಧ್ಯವಾ? ಅಂದರೆ ಭಗವಂತನನ್ನ ತಿಳಿಯದೇನೆ ಕೇವಲ ಧರ್ಮಗಳ ನಿರೂಪಣೆಯನ್ನು ಮಾತ್ರ ಆಲಿಸಿದ ಮಾತ್ರಕ್ಕೆ ಬಂದಂತಹ ಶೋಕವು ಹೋಗೋದಿಲ್ಲ. ಅದಕ್ಕೋಸ್ಕರನೇ ವೇದವ್ಯಾಸ ದೇವರ ಚರಿತ್ರೆಯನ್ನ ಭೀಷ್ಮಾಚಾರ್ಯರು ಧರ್ಮರಾಜನ ಮುಂದೆ ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಮುಗಿಯೋದಿಲ್ಲ. ಆದ್ದರಿಂದ ಅದನ್ನ ಸಂಪೂರ್ಣವಾಗಿ ಮಹಾಭಾರತದಲ್ಲೂ ಕೂಡ ಹೇಳಲಾಗಿಲ್ಲ. ಮಹಾಭಾರತದ ರಚನೆಯಾದ ಮೇಲೂ ಕೂಡ ಮೇಲ್ನೋಟಕ್ಕೆ ಮನಸ್ಸಿನಲ್ಲಿ ದುಃಖವನ್ನ ಪಡ್ತಾ ಇರುವಂತಹ ವೇದವ್ಯಾಸ ದೇವರ ಬಳಿ ಬಂದು ನಾರದರು, ನೀವು ಭಾಗವತವನ್ನು ಯಾಕೆ ರಚನೆ ಮಾಡಬಾರದು? ಯಾಕೆಂದ್ರೆ ನೀವು ಧರ್ಮಗಳ ಬಗ್ಗೆ ಬಹಳಷ್ಟು ಹೇಳಿಬಿಟ್ಟಿದ್ದೀರಿ ಮಹಾಭಾರತದಲ್ಲಿ, ಆದರೆ ಪರಮಾತ್ಮನ ಬಗ್ಗೆ ಅಷ್ಟು ಹೇಳೇ ಇಲ್ಲ ನೀವು. ಆದ್ದರಿಂದ ಭಾಗವತವನ್ನು ರಚನೆ ಮಾಡಿ ಅನ್ನುವ ಅಭಿಪ್ರಾಯದ ಕೆಲವು ಮಾತುಗಳು ಬರ್ತವೆ. ಆದರೆ ಇದು ಹೇಗೆ ಸಾಧ್ಯ? ಆದಿಪರ್ವದಿಂದ ಪ್ರಾರಂಭ ಮಾಡಿಕೊಂಡು ಈಗ ಕ್ರಮೇಣ ಬಂದಿರುವಂತಹದ್ದು ಶಾಂತಿ ಪರ್ವದ ಅಂತಿಮ ಭಾಗಕ್ಕೆ, ಇಲ್ಲಿಯವರೆಗೆ ಎಲ್ಲಿ ನೋಡಿದರೂ ಕೂಡ ಪರಮಾತ್ಮನ ಚರಿತ್ರೆಯನ್ನೇ ಹೇಳ್ತಾ ಇದ್ದಾರಲ್ಲ. ನೇರವಾಗಿ ಭಗವಂತನ ಚರಿತ್ರೆಯನ್ನೂ ಕೂಡ ಹೇಳಿದ್ದಾರೆ. ಭಗವದ್ ಭಕ್ತರ ಕಥೆಯನ್ನು ಹೇಳುವ ಮೂಲಕವಾಗಿಯೂ ಅಲ್ಲಿ ಗೂಢನಾಗಿ ತಾತ್ಪರ್ಯ ಪ್ರಕಾಶಿತನಾಗಿರುವಂತಹ ಪರಮಾತ್ಮನ ಬಗ್ಗೆನೇ ತಾನು ಹೇಳ್ತಾ ಇರೋದು. ಅದಕ್ಕೆ ಹೇಳಿರೋದು, ಧರ್ಮಗಳ ಬಗ್ಗೆ ಹೇಳಾಯಿತು ಅಂತ ಆಗ್ಲಿಕ್ಕೆ ಬರ್ತದೆ. ಅನುಶಾಸನ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಎಲ್ಲ ಧರ್ಮಗಳ ಬಗ್ಗೆ ನಿರೂಪಣೆ ಮಾಡಲಾಗಿದೆ ಅಂತ ಹೇಳಲಿಕ್ಕೆ ಬರ್ತದೆ. ಆದರೆ ಭಗವಂತನ ಮಹಿಮೆಯನ್ನ ಇಲ್ಲಿ ಹೇಳಲಾಯಿತು, ಇನ್ನೇನು ಹೇಳಬೇಕಾದದ್ದಿಲ್ಲ ಅಂತ ಆಗೋದಿಲ್ಲ. ಆದ್ದರಿಂದಲೇನೆ ಇಷ್ಟೆಲ್ಲ ಧರ್ಮಗಳ ಬೋಧನೆಯನ್ನು ಮಾಡುವ ಮಧ್ಯದಲ್ಲೂ ಕೂಡ ಭಗವಂತನ ಕಥೆಯನ್ನ, ವೇದವ್ಯಾಸ ದೇವರ ಕಥೆಯನ್ನ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಏನೇ ಮನಸ್ಸಿನಲ್ಲಿ ದುಃಖವಿದ್ದರೂ ಕೂಡ, ಶೋಕವನ್ನು ಮಾಡುವ ಪ್ರಸಂಗ ಬಂದರೂ ಕೂಡ ಭಗವಂತನ ಕಥೆಯನ್ನು ಕೇಳುವುದರಿಂದಲೇನೆ ಅದರ ಉಪಶಮನವಾಗುತ್ತದೆ ಹೊರತು ಬೇರೆ ಯಾವ ಉಪಾಯವೂ ಕೂಡ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂತಹ ಮಹಿಮೆಪೇತವಾಗಿರುವ ಭಗವಂತನ ಚರಿತ್ರೆಯನ್ನ ನಿರೂಪಿಸುತ್ತಾ ವೇದವ್ಯಾಸ ದೇವರ ಮಕ್ಕಳಾಗಿರುವಂತಹ ಶುಕ ಮಹರ್ಷಿಗಳು ಹೇಗೆ ಅವತಾರವನ್ನು ಮಾಡಿದರು, ಘೃತಾಚಿ ಎನ್ನುವಂತಹ ಅಪ್ಸರಾ ಸ್ತ್ರೀ ಶುಕರೂಪದಲ್ಲಿ ವೇದವ್ಯಾಸ ದೇವರ ಮುಂದೆ ಬಂದಾಗ ತಾವೂ ಕೂಡ ಹೇಗೆ ಕಾಮುಕನಾಗಿರುವ ವ್ಯಕ್ತಿಯು ಸ್ತ್ರೀಯನ್ನು ನೋಡಿ ಮನಸ್ಸಿನಲ್ಲಿ ಅವಳನ್ನು ಬಯಸಬೇಕೋ ಆ ತರಹ ಬಯಸಿದಂತೆ ಮಾಡಿ ರುದ್ರದೇವರ ತಪಸ್ಸಿಗೆ ಪ್ರಸನ್ನನಾಗಿರುವಂತಹ ಆ ವೇದವ್ಯಾಸ ದೇವರು ರುದ್ರದೇವರಿಗೆ ತನ್ನ ಮಗನಾಗುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅವರು ಅಗ್ನಿ ಪ್ರಜ್ವಾಲನೆಗೆ ಬೇಕಾಗಿರುವಂತಹ ಯಾವ ಅರಣಿ ಎನ್ನುವಂತಹ ಕಟ್ಟಿಗೆಯ ಒಂದು ಪದಾರ್ಥ ಇದೆ, ಅಲ್ಲಿಂದ ಶುಕ ಮಹರ್ಷಿಗಳ ಪ್ರಾದುರ್ಭಾವವನ್ನು ಪರಮಾತ್ಮ ಮಾಡಿಸ್ತಾನೆ. ಶುಕ ಮಹರ್ಷಿಗಳು ವೇದವ್ಯಾಸ ದೇವರ ಬಳಿಯೇನೆ ಸಮಗ್ರವಾಗಿರುವಂತಹ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡಿದರೂ ಕೂಡ ಜನಕ ಮಹಾರಾಜನಲ್ಲಿರುವಂತಹ ಉತ್ತಮವಾದ ಜ್ಞಾನವನ್ನ ಜನಕ್ಕೆ ತೋರಿಸಬೇಕು ಅಂತ ಅವರ ಬಳಿ ಹೋಗಿ ಕೇಳಪ್ಪ ಅಂತ ಹೇಳ್ತಾರೆ. ನಂತರದಲ್ಲಿ ನಾರದ ಮಹರ್ಷಿಗಳ ಹತ್ತಿರವೂ ಕೂಡ ಬಂದು ವೈರಾಗ್ಯದ ಉಪದೇಶವನ್ನು ಪಡೆದು ಈ ಸಂಸಾರದಲ್ಲಿ ನಾನಿರಬೇಕಾಗಿಲ್ಲ ಅಂತ ನಿರ್ಧರಿಸಿಕೊಂಡು ತಾವು ಪರಂಧಾಮವನ್ನು ಪ್ರವೇಶ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಎನ್ನುವ ಕಥೆಯನ್ನ ನಿನ್ನೆ ನಾವು ನಿರೂಪಿಸಿದ್ದೇವೆ. ಒಂದು ಅಂಶವನ್ನ ಹರಿವಂಶದಲ್ಲಿ ಹೇಳ್ತಾರೆ. ಇದೇ ಮಹಾಭಾರತದ ಒಂದು ಭಾಗವೇ. ಸಾಮಾನ್ಯವಾಗಿ ಭಾಗವತವನ್ನು ಹೇಳೋ ಕಾಲಕ್ಕೆ ವೇದವ್ಯಾಸ ದೇವರು ಶುಕಾಚಾರ್ಯರನ್ನ ಮಕ್ಕಳನ್ನಾಗಿ ಪಡೆದು ವಿರಕ್ತರಾಗಿ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಆವಾಗ
ಮಗನ ವಿಯೋಗವನ್ನ ತಡೆಯಲಾಗದಿರುವ ವೇದವ್ಯಾಸ ದೇವರು ಪುತ್ರ ಅಂತ ಬಹಳಷ್ಟು ಕಾತರರಾಗಿ ಶುಕಾಚಾರ್ಯರನ್ನ ಕರೀತಾರೆ. ಆಗ ತರವೋಪಿ ನೇದುಹು, ಎಲ್ಲ ಗಿಡಗಳು ಕೂಡ ನಾನಿಲ್ಲಿದ್ದೇನೆ ಅಂತ ಮಾತನ್ನ ಆಡ್ತಾವೆ. ಆದ್ರಿಂದ ಎಲ್ಲ ಕಡೆ ಇರುವಂತಹ ಶುಕಾಚಾರ್ಯರು ರುದ್ರದೇವರ ಅವತಾರ ಅನ್ನುವಂತಹ ಅಂಶವನ್ನು ಹೇಳ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ಶುಕಾಚಾರ್ಯರು ತಾವೇನು ಬ್ರಹ್ಮಚಾರಿಗಳಾಗಿಯೇನೇ ಹೊರಟು ಬಿಟ್ರ, ಅಥವಾ ಕೆಲವರು ವ್ಯಾಖ್ಯಾನ ಮಾಡುವಂತೆ ಉಪನಯನವೂ ಕೂಡ ಆಗಿರಲಿಲ್ಲ, ಹಾಗೆ ಹೊರಟು ಹೋಗ್ಬಿಟ್ರು, ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಎನ್ನುವ ಮಾತುಗಳು ಬರ್ತಾವೆ. ಆದರೆ ಅದು ಯಾವುದೂ ಕೂಡ ಅಲ್ಲ. ಶುಕಾಚಾರ್ಯರು ತಾವು ಉಪನೀತರಾಗಿದ್ದಾರೆ. ಉಪನಯನವನ್ನು ಮಾಡಿಸಿಕೊಳ್ಳದಲ್ಲೇನೆ ಪಿತೃದೇವತೆಗಳ ಮಾನಸ ಕನ್ಯೆಯಾಗಿರುವಂತಹ ಪೀವರಿ ಎನ್ನುವಳನ್ನ ವಿವಾಹವನ್ನೂ ಮಾಡಿಕೊಂಡಿದ್ದಾರೆ. ಇದೆಲ್ಲ ಆದ ಮೇಲೆ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೋಗುವ ಕಾಲಕ್ಕೆ ಮಗನ ಮೇಲೆ ಪ್ರೀತ್ಯತಿಶಯದಿಂದ ವೇದವ್ಯಾಸ ದೇವರು ಕರೆದ್ರು ಅನ್ನುವ ಈ ನಾಟಕವನ್ನ ಮಾಡಿದ್ದಷ್ಟೇ ಹೊರತು ಶುಕಾಚಾರ್ಯರ ಮೇಲೆ ಅಭಿಮಾನ ಅನ್ನುವಂತಹದ್ದು ವೇದವ್ಯಾಸ ದೇವರಿಗಿಲ್ಲ. ಯಾಕೆಂದ್ರೆ ಅಭಿಮಾನ ಅನ್ನೋದು ಸ್ವತಃ ಶುಕಾಚಾರ್ಯರಿಗೇನೆ ಇಲ್ಲ. ತಮ್ಮ ಶರೀರದ ಮೇಲೆ ಅಭಿಮಾನವಿಲ್ಲ ಅವರಿಗೆ. ಅದು ಕೇವಲ ಪುತ್ರ ಶೋಕದಿಂದ ಸಂತಪ್ತರಾಗುವಂತಹ ಪಿತೃಗಳು ಹೇಗೆ ನಡೆದುಕೊಳ್ತಾರೆ ಅನ್ನೋದನ್ನ ವೇದವ್ಯಾಸ ದೇವರು ತೋರಿಸಿಕೊಟ್ಟಿದ್ದಾರೆ. ಇಂತಹ ಆ ಕಥೆಯನ್ನ ಈ ಶಾಂತಿ ಪರ್ವದ ಕೊನೆ ಭಾಗದಲ್ಲಿ ನಿರೂಪಣೆಯನ್ನು ಮಾಡಿ ಇನ್ನ ಅನೇಕ ವಿಚಾರಗಳನ್ನ ಭೀಷ್ಮಾಚಾರ್ಯರು ಧರ್ಮರಾಜನ ಮುಂದೆ ಬೋಧನೆ ಮಾಡ್ತಾರೆ. ನಾರದರ ಒಂದು ತಪಶ್ಚರ್ಯೆಯ ಬಗ್ಗೆ ಹೇಳ್ತಾರೆ. ನಾರದರು ವರ್ಷಾನುಗಟ್ಲೆ ಪರಮಾತ್ಮನನ್ನ ನೋಡಬೇಕು, ಬದರಿಯಲ್ಲಿದ್ದುಕೊಂಡು ಆ ನಾರಾಯಣ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಸಾವಿರಾರು ವರ್ಷಗಳ ಪರ್ಯಂತ ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿನ ಪ್ರಭಾವದಿಂದ ಸಂತುಷ್ಟನಾಗಿರುವಂತಹ ನಾರಾಯಣ ದೇವರು ಶ್ವೇತದ್ವೀಪಕ್ಕೆ ಬಾ ಅಂತ ಕರೀತಾನೆ. ನೋಡಿ, ಶ್ವೇತದ್ವೀಪ ಅಂತನ್ನುವುದು ಇದನ್ನೇ ಮುಕ್ತಿ ಅಂತ ಕರೆಯೋದು. ಶ್ವೇತದ್ವೀಪಕ್ಕೆ ಹೋಗೋದು ಅಂದ್ರೆ ವೈಕುಂಠಕ್ಕೆ ಹೋದ್ರು ಅಂತಂದ್ರೆ ವಾಪಸ್ ಹೇಗೆ ಬರಲ್ವೋ ಹಾಗೇನೆ ವೈಕುಂಠಕ್ಕೆ ಸಮಾನವಾಗಿರುವಂತಹ ಸ್ಥಾನವೇ ಶ್ವೇತದ್ವೀಪ ಹಾಗೂ ಅನಂತಾಸನ ಅನ್ನುವಂತಹ ಎರಡು ಸ್ಥಾನಗಳು. ಮುಕ್ತಿಯನ್ನ ಪಡೆದಂತಹ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಲಿಕ್ಕೆ ಅಂತ ಎಲ್ಲರೂ ಕೂಡ ಅಲ್ಲೇ ಹೋಗೋದು. ಅಂತಹ ಶ್ವೇತದ್ವೀಪವನ್ನ ನೋಡಬೇಕು ಅಂತ ನಾರದರು ಹೋಗ್ತಾ ಇದ್ದಾರೆ. ಆ ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮನ ರೂಪವನ್ನು ನೋಡಿ ತಾವು ದೀರ್ಘವಾಗಿರುವಂತಹ ಸ್ತೋತ್ರವನ್ನ ಮಾಡಿದ್ದನ್ನ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಇವರು ಶ್ವೇತದ್ವೀಪಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇನ್ನು ಮುಕ್ತರೇ ಆಗಿಲ್ವಲ್ಲ ನಾರದರು ಅನ್ನೋ ಒಂದು ಪ್ರಶ್ನೆ ಇದೆ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತೇನಿದೆ, ಇವುಗಳಲ್ಲಿ ಎರಡು ಭಾಗ ಇರ್ತದೆ. ಒಂದು ಮುಕ್ತ ಸ್ಥಾನ, ಇನ್ನೊಂದು ಅಮುಕ್ತ ಸ್ಥಾನ ಅಂತ. ಈಗ ಜಯ ವಿಜಯರು ಅವರಿನ್ನ ಮುಕ್ತರಾಗಿಲ್ಲ, ಆದರೂ ವೈಕುಂಠದಲ್ಲೇ ಇದ್ದಾರೆ. ಏನ್ ಮಾಡ್ತಾ ಇರೋದು? ವೈಕುಂಠದ ದ್ವಾರವನ್ನ ಪಾಲನೆ ಮಾಡಬೇಕು. ಅಲ್ಲರಿ, ಮುಕ್ತರಾಗದೇನೆ ಯಾರು ಒಳಗೆ ಬರ್ಲಿಕ್ಕೆ ಆಗಲ್ಲ. ಇವರು ಬಾಗಲ ಕಾಯ್ದಾದ್ರೂ ಏನು ಮಾಡ್ತಾ ಇದ್ದಾರೆ? ಬಾಗಲ ಕಾಯೋದೇ ಅವ್ರ ಕೆಲಸ. ನೋಡ್ರಿ, ಅಲ್ಲೇ ಬಾಗಲ ಇದೆ, ತೆಕ್ಕೊಂಡು ಒಳಗೆ ಹೋಗ್ಬಿಡ್ಬಾರ್ದ? ಬಿಡಲ್ಲ ಪರಮಾತ್ಮ. ಅಷ್ಟು ಹತ್ರ ಇದ್ದವರಿಗೇನೇ ಪರಮಾತ್ಮ ಬಿಡಲ್ಲ ಅಂತಿರೋ ಕಾಲಕ್ಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಏನೋ ಸಾಧನೆ ಮಾಡದೆ ಮೋಕ್ಷ ಬೇಕು ಅಂತ ಕೂತ್ಕೊಂಡ್ರೆ ಹೇಗೆ ಬರ್ತದೆ? ಇನ್ನ ನಮ್ಮ ಭೃಗು ಮಹರ್ಷಿಗಳು ಹೋಗಿದ್ದಾರೆ ನೋಡಿ, ಹೋಗಿ ಪರಮಾತ್ಮನ ಎದೆಗೆ ಪಾದಪ್ರಹಾರವನ್ನ ಮಾಡ್ತಾರಲ್ಲ, ಅವರು ವೈಕುಂಠಕ್ಕೆ ಹೋದದ್ದು. ಅಮುಕ್ತ ಸ್ಥಾನದಲ್ಲಿರುವಂತಹ ಪರಮಾತ್ಮ ಇನ್ನೊಂದು ರೂಪ ಇದೆ, ಆ ರೂಪದ ಎದೆ ಭಾಗಕ್ಕೆ ತಾವು ಪಾದಪ್ರಹಾರವನ್ನು ಮಾಡಿದ್ದು. ಹಾಗಿಲ್ಲೂ ಕೂಡ ಪರಮಾತ್ಮನ ಅಪ್ರಾಕೃತ ಸ್ವರೂಪವನ್ನು ಪಡೆದಂತಹ ಶ್ವೇತದ್ವೀಪದ ಹತ್ತಿರ ನಾರದರು ಹೋಗಿ ತಾವು ಬಹಳ ಅದ್ಭುತವಾಗಿರುವ ಸ್ತೋತ್ರವನ್ನು ಮಾಡ್ತಾರೆ.
ಓಂ ನಮೋಸ್ತೆ ದೇವದೇವೇಶ ನಿಷ್ಕ್ರಿಯ ನಿರ್ಗುಣ ಲೋಕ ಸಾಕ್ಷಿನ್ ಕ್ಷೇತ್ರಜ್ಞ ಪುರುಷೋತ್ತಮ ಅನಂತ ಪುರುಷ ಮಹಾಪುರುಷ ಪುರುಷೋತ್ತಮ ತ್ರಿಗುಣ ಪ್ರಧಾನ ಅಮೃತಾಖ್ಯ ಅನಂತಾಖ್ಯ ವ್ಯೋಮ ಅಮೃತಾತ್ಮನ್ ಸನಾತನ ಸದಸದ್ವ್ಯಕ್ತ ವ್ಯಕ್ತಋತಧಾಮ ಅಂತ ಎಲ್ಲ ಸಂಬೋಧನಾಂತವಾಗಿ ಬಹಳ ದೀರ್ಘವಾಗಿರುವ ಒಂದು ಸ್ತೋತ್ರವನ್ನು ಮಾಡುತ್ತಾರೆ. ಪರಮಾತ್ಮ ಆ ಶ್ವೇತದ್ವೀಪದಲ್ಲಿ ಇರುವಂಥವನು ಹೇಗಿದ್ದಾನೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿದು ಮುಂದೆ ಹೋಗಬಹುದು. ಪರಮಾತ್ಮನನ್ನ ನಿಷ್ಕ್ರಿಯ, ನಿರ್ಗುಣ, ಲೋಕಸಾಕ್ಷಿನ್, ಕ್ಷೇತ್ರಜ್ಞ ಇತ್ಯಾದಿ ಶಬ್ದಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನ ನಿಷ್ಕ್ರಿಯ ಅಂತ ಶಾಸ್ತ್ರಗಳು ಕೂಡ ಹೇಳ್ತವೆ. ಆದರೆ ಯಾಕೆ ಹೇಳ್ತವೆ ಎನ್ನುವ ಅಭಿಪ್ರಾಯವನ್ನ ನಾವು ತಿಳಿದುಕೊಳ್ಬೇಕಾದದ್ದು. ಪರಮಾತ್ಮನಿಗೆ ಕ್ರಿಯೆ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಕ್ಲಿಷ್ಟಕಾರಿತ್ವ. ಪರಮಾತ್ಮ ಯಾವುದೇ ಕಾರ್ಯವನ್ನ ಮಾಡಿದರೂ ಕೂಡ ಕ್ಲೇಶವನ್ನು ಅನುಭವಿಸುವುದಿಲ್ಲ. ಕ್ಲೇಶದ ಅನುಭವವಿಲ್ಲದೇನೆ ಕಾರ್ಯಗಳನ್ನು ಪೂರ್ಣ ಮಾಡ್ತಾನೆ. ಆದ್ದರಿಂದ ಅವನನ್ನು ನಿಷ್ಕ್ರಿಯ ಅಥವಾ ಅಕರ್ಮ ಅಂತ ಕರೀತಾರೆ. ಅಲ್ಲ, ಕ್ಲೇಶವನ್ನು ಹೊಂದೋದಿಲ್ಲ ಅಂತಂದು ಮಾತ್ರಕ್ಕೆ ಅಕರ್ಮ ಅಂತ ಯಾಕೆ ಕರಿಬೇಕು? ನೋಡಿ, ಶಾಸ್ತ್ರದಲ್ಲಿ ಶಬ್ದ ಪ್ರಯೋಗ ಯಾಕೆ ಮಾಡ್ತಾರೆ ಅನ್ನೋದನ್ನು ಹೇಳ್ಬಿಡ್ತಾರೆ. ಆದರೆ ಸುಮ್ಮನೆ ಹಾಗೆ ನಾವು ಲೋಕದಲ್ಲಿ ಅದನ್ನು ಅನುಭವಿಸ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ತಾನು ಯಾರಿಗೂ ಕೂಡ ಕಾಣದಂತೆ, ತಾನು ಬೆವರನ್ನು ಹಚ್ಕೊಳ್ಳದೆ, ಏನೂ ಸುಸ್ತು ಮಾಡ್ಕೊಳ್ಳಾರ್ದೆ ಒಂದು ಕಾರ್ಯವನ್ನ ಮಾಡಿ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದಾನೆ ಅಂದ್ರೆ ಈತ ಏನೂ ಮಾಡೇ ಇಲ್ಲ ಅಂತಂತಾರೆ. ಲೋಕದಲ್ಲಿ ಇರೋದೇನೋ ಏನೋ ಒಂದು ಭಾರಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರು ತಮ್ಮನ್ನು ತಾವಿಲ್ಲ ಹೇಳ್ಕೊಳ್ದಿರ್ತಾರೆ, ನಾವೀ ಕೆಲಸ ಮಾಡೀವಿ ಅಂತ. ಅಥವಾ ಹೇಳ್ಕೊಳ್ಳದೆ ಇದ್ರೂ ಕೂಡ ಕೆಲಸ ಮಾಡೀವಿ ಅಂತ ತೋರಿಸ್ಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಿರ್ತಾರೆ. ಮುಖ್ಯವಾಗಿ ಕ್ಲೇಶ ಅಂತೂ ಉಂಟಾಗಿರ್ತದೆ. ಆ ಕ್ಲೇಶದಿಂದ ತಿಳ್ಕೊಳ್ತಾರೆ, ಓ ಇವನ್ ಕೆಲಸ ಮಾಡಿದ್ದ ನೋಡ್ರಿ ಎಷ್ಟು ಬೆವತಿದ್ದಾನೆ ಅಂತಂತಾರೆ. ಆದರೆ ಪರಮಾತ್ಮನಿಗೆ ಈ 14 ಲೋಕವನ್ನು ಸೃಷ್ಟಿ ಮಾಡಿದರೂ ಕೂಡ ಏನು ಆಯಾಸವೇ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮ ಏನೋ ಮಾಡೇ ಇಲ್ಲ ಅನ್ನೋ ತರಹ ಇರ್ತಾನೆ. ಆದ್ದರಿಂದ ಕ್ಲೇಶದಿಂದ ಮಾಡೋದಿಲ್ಲ ಕರ್ಮಗಳನ್ನಾದ್ದರಿಂದ ಪರಮಾತ್ಮನಿಗೆ ನಿಷ್ಕ್ರಿಯ ಅಂತ ಕರೀತಾರೆ. ಏನು ಕೆಲಸನೇ ಮಾಡಿಲ್ರಿ ಈತ, ಕರ್ಮವನ್ನೇ ಮಾಡಲ್ಲ ಅನ್ನುವ ತರಹ ಕರೀತಾರೆ. ಆದರೆ ವಸ್ತುತಃ ವರ್ತ ಏವಚ ಕರ್ಮಣಿ, ಪರಮಾತ್ಮ ಎಲ್ಲ ಕಾರ್ಯವನ್ನೂ ಕೂಡ ಮಾಡಿ ತೋರಿಸ್ತಾನೆ. ಇನ್ನು ಪರಮಾತ್ಮನನ್ನ ನಿರ್ಗುಣ ಅಂತ ಕರೀತಾರೆ. ಯಾಕೆ ಭಗವಂತ ನಿರ್ಗುಣ ಅಂದ್ರೆ ಇದಕ್ಕೆ 2 ವಿಶಿಷ್ಟ ಅಭಿಪ್ರಾಯಗಳನ್ನು ಹೇಳ್ತಾರೆ. ಲೋಕದಲ್ಲಿ ನಾವು ಗುಣ ಅಂತ ಯಾವುದನ್ನು ಕರೆದಿದ್ದೇವೆ? ಉತ್ತಮವಾದ ಜ್ಞಾನ, ಧೈರ್ಯ, ಬುದ್ಧಿ, ಬಲ, ಶೌರ್ಯ ಇವುಗಳನ್ನು ಗುಣ ಅಂತ ಲೋಕದಲ್ಲಿ ಕರೆದಿದ್ದಾರೆ. ಇಷ್ಟೇ ಪರಮಾತ್ಮನಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಆಗೋಗ್ತಿತ್ತು. ಅದು ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಗುಣವನ್ನು ನೋಡಿಯೇ ತಾನೇ ಇದು ಗುಣ ಅಂತ ತಿಳ್ಕೊಂಡದ್ದು. ಆ ಗುಣಗಳ ಜ್ಞಾನ ಮಾಡಿಕೊಳ್ಳೋ ಕಾಲಕ್ಕೆ ಇದು ನಿಸ್ಸೀಮವಾಗಿರಬಹುದಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿರೋದಿಲ್ಲ. ಅಥವಾ ಅಪ್ರಾಕೃತವಾಗಿರುವಂತಹ ಇಂತಹ ಗುಣಗಳಿವೆ ಅನ್ನೋದು ನಮ್ಗೆ ಗೊತ್ತೇ ಆಗಿರೋದಿಲ್ಲ. ಆದ್ದರಿಂದ ಪ್ರಾಕೃತವಾದ ಯಾವುದೇ ಮನುಷ್ಯರಲ್ಲಿ ಇರತಕ್ಕಂತಹ ಗುಣಗಳು ಪರಮಾತ್ಮನಲ್ಲಿ ಇಲ್ಲ. ಆದ್ದರಿಂದ ಪರಮಾತ್ಮ ನಿರ್ಗುಣ ಅಂತ ಅನಿಸ್ಕೊಳ್ತಾನೆ. ಉತ್ತಮವಾದ ಹಾಡನ್ನು ಇವರು ಹಾಡ್ತಾರೆ ಅಂತ ಏನು ಗುಣವನ್ನು ನಾವು ನೋಡ್ತಾ ಇದ್ದೀವಿ ಇನ್ನೊಬ್ಬರಲ್ಲಿ, ಅದು ಸೀಮಿತವಾದ ಗುಣವೇ. ನಮಗಿಂತಲೂ ಕೂಡ ಅಧಿಕವಾದ ಗುಣವೇ ಇರಬಹುದು, ಆದರೆ ಅದು ಸೀಮಿತವಾದದ್ದೇ. ಬ್ರಹ್ಮದೇವರಲ್ಲಿರುವಂತಹ ಜ್ಞಾನ, ಅವರು ಸರ್ವಜ್ಞರು ಅಂತ ಆಗಿದ್ದರೂ ಕೂಡ ಆ ಜ್ಞಾನ ಪರಮಾತ್ಮನ ವಿಷಯದಲ್ಲಿ ಸೀಮಿತವಾದದ್ದೇ. ಆದ್ದರಿಂದ ಆ ಜ್ಞಾನ ಪರಮಾತ್ಮನಲ್ಲಿ ಇಲ್ಲ, ಅವರಲ್ಲಿರುವಂತಹ ಗುಣಗಳು ಭಗವಂತನಲ್ಲಿ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ನಿರ್ಗುಣ ಅಂತ ಕರೀತಾರೆ. ಇದು ಒಂದು ಅಭಿಪ್ರಾಯ. ಇನ್ನೊಂದು, ಗುಣ ಅನ್ನುವುದನ್ನ ಲೋಕದಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನುವುದನ್ನ ಗುಣಶಬ್ದದಿಂದ ಕರೀತಾರೆ. ಪರಮಾತ್ಮನಿಗೆ ಈ 3 ಗುಣಗಳ ಸಂಪರ್ಕವಿಲ್ಲ. ತ್ರೈಗುಣ್ಯ ವರ್ಜಿತಂ ಅಂತ ಅದಕ್ಕೆ ಮಹಾಭಾರತದ ಆದಿಮ ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ, ತ್ರೈಗುಣ್ಯ ವರ್ಜಿತಂ ಅಜಂ. ಈ 3 ಗುಣಗಳ ಸಂಪರ್ಕವಿದ್ದದಕ್ಕೇನೆ ಸಂಸಾರ ಅನ್ನೋದು ಬರೋದು. ಯಾರಿಗೆ ಈ ತ್ರಿಗುಣ ಸಂಪರ್ಕವಿಲ್ಲವೋ ಅವರೇ ಮುಕ್ತರು.
ಆದ್ದರಿಂದ ಸತ್ವರಜಸ್ತಮೋ ಗುಣಗಳಿಂದ ಪರಮಾತ್ಮ ಬಹಿರ್ಭೂತನಾಗಿದ್ದಾನೆ. ಅವುಗಳ ವಿಕಾರಕ್ಕೆ ಪರಮಾತ್ಮ ಸಿಲುಕುವುದಿಲ್ಲ ಅಂತಾದ್ದರಿಂದಲೇನೆ ಪರಮಾತ್ಮನಿಗೆ ನಿರ್ಗುಣ ಅಂತ ಕರೆಯೋದು. ಇದನ್ನ ಬಿಟ್ಟು ಅಪ್ರಾಕೃತವಾಗಿರುವಂತಹ ಅನಂತ ಗುಣಗಳು ಪರಮಾತ್ಮನಲ್ಲಿ ಸ್ವರೂಪಭೂತವಾಗಿದೆ ಅಂತಾದ್ದರಿಂದ ಅವನನ್ನ ಸಗುಣ ಅಂತಲೂ ಕರೀತಾರೆ. ಈ ವ್ಯತ್ಯಾಸಗಳನ್ನ ತಿಳಿದುಕೊಂಡು ಶಾಸ್ತ್ರಗಳಲ್ಲಿ ಸಗುಣ, ನಿರ್ಗುಣ, ನಿಷ್ಕ್ರಿಯ, ಸಕ್ರಿಯ ವಿಭಾಗಗಳನ್ನು ತಿಳಿದುಕೊಳ್ಳಬೇಕೇ ಹೊರತು ಸಮಗ್ರವಾಗಿರುವಂತಹ ನಿಷ್ಕ್ರಿಯತ್ವವನ್ನೇ ಪರಮಾತ್ಮನಿಗೆ ಹೇಳಿಬಿಟ್ರೆ ಪರಮಾತ್ಮನಿಗೂ ಜಡಕ್ಕೂ ಏನೂ ವ್ಯತ್ಯಾಸವಿಲ್ಲ ಅಂತ ಆಗ್ಬಿಡ್ತದೆ. ಪರಮಾತ್ಮನಿಗೂ ಕೂಡ ಹಾಗೂ ಶೂನ್ಯ ಅಂತೇನು ಏನೂ ಇಲ್ಲ ಅನ್ನುವಂತಹ ಒಂದು ವಸ್ತು ಏನಾಗ್ತದೆ, ದ್ಯುತಿಮಾತ್ರಂ ಹಿ, ಕೇವಲ ಒಂದು ಖಾಲಿ ಜಾಗ ಪರಮಾತ್ಮ, ಏನು ಇಲ್ಲೇ ಇಲ್ಲ ಅನ್ನೋ ತರಹ ಆಗೋಗ್ಬಿಡ್ತದೆ. ಆದ್ದರಿಂದ ಪರಮಾತ್ಮನಲ್ಲಿ ಗುಣಗಳಿವೆ, ಪ್ರಾಕೃತವಾದ ಗುಣಗಳಿಲ್ಲ, ಆದ್ದರಿಂದ ಆತನನ್ನು ನಿರ್ಗುಣ ಅಂತ ಕರೀತಾರೆ. ಪರಮಾತ್ಮನಲ್ಲಿ ಕ್ರಿಯೆ ಇದೆ, ಆದರೆ ಯಾವುದೇ ಕ್ಲೇಶವನ್ನು ಪಡೋದಿಲ್ಲ, ಆದ್ದರಿಂದ ನಿಷ್ಕ್ರಿಯ ಅಂತ ಕರೀತಾ ಇದ್ದಾರೆ. ಪರಮಾತ್ಮ ಕ್ಷೇತ್ರಜ್ಞ ಅಂತ ಅನಿಸ್ಕೊಳ್ತಾನೆ. ಈ ಶರೀರದಲ್ಲಿದ್ದುಕೊಂಡು ಜೀವನನ್ನ, ಈ ದೇಹವನ್ನ ಸರಿಯಾಗಿ ತಿಳಿದು ಪ್ರೇರಣೆಯನ್ನ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಪುರುಷೋತ್ತಮ, ಕ್ಷರಾಕ್ಷರ ಪುರುಷರು ಅಂತ ಇಬ್ಬರಿದ್ದಾರೆ. ಸಮಸ್ತವಾಗಿರುವಂತಹ ಪ್ರಪಂಚ, ಬ್ರಹ್ಮದೇವರ ಪರ್ಯಂತ ಇರುವಂತಹ ಪ್ರಪಂಚವನ್ನೆಲ್ಲ ಜೀವರಾಶಿಗಳನ್ನ ಕ್ಷರ ಅಂತ ಕರೀತಾರೆ. ಲಕ್ಷ್ಮೀದೇವಿಯವರನ್ನ ಅಕ್ಷರ ಅಂತ ಕರೀತಾರೆ. ಇವರಿಬ್ಬರಕ್ಕಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿರುವ ಕಾರಣದಿಂದ ಆತನನ್ನ ಪುರುಷೋತ್ತಮ ಅಂತ ಕರೀತಾರೆ. ಕೃಷ್ಣನೇ ಗೀತೆಯಲ್ಲಿ ಈ ಪುರುಷೋತ್ತಮ ಶಬ್ದದ ಅರ್ಥವನ್ನು ಹೇಳಿದ್ದಾನೆ. ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಇವೆರಡೂ ವಸ್ತುಗಳಿಗಿಂತಲೂ ಕೂಡ ನಾನು ಕೇವಲ ಭಿನ್ನ ಅಲ್ಲ, ಉತ್ತಮನಿದ್ದೇನೆ ಅಂತ ಆದ್ದರಿಂದಲೂ ನನಗೆ ಪುರುಷೋತ್ತಮ ಅಂತ ಕರೀತಾರೆ. ಹೀಗೆ ಆ ಪರಮಾತ್ಮನ ನಾನಾ ಗುಣಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾವು ಆ ಶ್ವೇತದ್ವೀಪದಲ್ಲಿರತಕ್ಕಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿ, ವಿಶ್ವಮೂರ್ತೆ ಮಹಾಮೂರ್ತೆ ಬಾಂಧವ ಭಕ್ತವತ್ಸಲ ಬ್ರಹ್ಮಣ್ಯ ದೇವ ಭಕ್ತೋಹಂ ತ್ವಾಂ ದಿದುಕ್ಷು ಏಕಾಂತ ದರ್ಶನಾಯ ನಮೋ ನಮಃ. ನಾನು ಇಲ್ಲಿಯವರೆಗೆ ಬಂದು ವಿಶ್ವಮೂರ್ತಿಯಾದ, ಎಲ್ಲ ಮೂರ್ತಿಯನ್ನೂ ಕೂಡ ಪಡೆದವನು, ವಿಶ್ವವೆಂಬುವಂತಹ ಸ್ವರೂಪವನ್ನು ಪಡೆದಿರುವಂತಹ ಪರಮಾತ್ಮನೇ, ನೀನೇ ನನಗೆ ಬಂಧು, ಭಕ್ತವತ್ಸಲಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಬಹಳ ದೀರ್ಘವಾಗಿರುವ ಒಂದು ಗದ್ಯನೇ ಇದೆ. ಆ ಗದ್ಯದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಪ್ರಸನ್ನನಾಗ್ತಾನೆ. ಪ್ರಸನ್ನನಾಗಿ ತನ್ನ ಆ ರೂಪವನ್ನ ನಾರದರಿಗೆ ತೋರಿಸ್ತಾನೆ. ನಾರದರು ಸಂತುಷ್ಟರಾಗಿ, ಪರಮಾತ್ಮ ನೀನು ಹೇಗೆ ಸೃಷ್ಟಿಯನ್ನ ಮಾಡ್ತೀಯಾ ಅಂತ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಪ್ರಸಿದ್ಧವಾಗಿರುವಂತಹ ಪರಮಾತ್ಮನ ಸೃಷ್ಟಿ ಪ್ರಕ್ರಿಯೆಯನ್ನ ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮ ತಾನು ತೋರಿಸಿಕೊಡ್ತಾ ಇದ್ದಾನೆ. ಆ ಉಪದೇಶವನ್ನು ಪಡೆದುಕೊಂಡು ನಾರದರು ಮತ್ತೆ ಪರಮಾತ್ಮನ ಎಲ್ಲ ದಶಾವತಾರಗಳ ಚರಿತ್ರೆಯನ್ನ ಕೇಳ್ತಾನೆ. ಹೇಗೆ ಭಗವಂತ ಅವತಾರವನ್ನ ಮಾಡಿದ್ದು, ಮತ್ಸ್ಯಕೂರ್ಮ ವರಾಹ ಮುಂತಾಗಿರುವ ರೂಪಗಳ ಅವತಾರ ಆಗಿದ್ಯಾಕೆ, ಭಗವಂತನೇ ಹೇಳ್ತಾನೆ, ನೋಡಪ್ಪ, ನನಗೆ ಇಂತಹದ್ದೇ ಆಕಾರ ಅಂತ ನಿಯಮಿತವಾಗಿರೋದಿಲ್ಲ. ನಾನು ಸರ್ವಾಕಾರನಾಗಿದ್ದೇನೆ. ಪರಮಾತ್ಮನಿಗೆ ಇಷ್ಟೇ ಆಕಾರ. ಪರಮಾತ್ಮ ಯಾವಾಗಲೂ ದುಂಡೇ ಇರ್ತಾನೆ, ಅಥವಾ ಪರಮಾತ್ಮ ಯಾವಾಗಲೂ ಚೌಕೆ ಇರ್ತಾನೆ. ಚೌಕು ಅಲ್ಲ, ದುಂಡು ಅಲ್ಲ. ಪರಮಾತ್ಮನಿಗೆ ಮನುಷ್ಯನ ಆಕಾರದಂತೆ ಆಕಾರವಿದೆ ಅಂತ ಹೀಗೆ ಇರ್ತಾನೆ ಅನ್ನೋದಿಲ್ಲ. ಆದ್ರಿಂದಲೂ ಅವನನ್ನು ನಿರಾಕಾರ ಅಂತ ಕರೀತಾರೆ ಅಂತಲೂ ಇದೆ. ಒಂದೇ ನಿರ್ದಿಷ್ಟವಾದ ಆಕಾರ ಇರುವಂತಹ ವಸ್ತುಗಳನ್ನು ನಾವು ನೋಡ್ತೀವಿ. ನೀರು ಒಂದಿದೆ, ಅದು ನೀವು ಯಾವ ಪಾತ್ರೆಯಲ್ಲಿ ಹಾಕ್ತಿರೋ ಆ ಆಕಾರವನ್ನು ಸ್ವೀಕಾರ ಮಾಡಿಬಿಡುತ್ತದೆ. ಆದರೂ ಕಿಂಚಿದ ಆಕಾರ ಇದೆ. ಆದರೆ ಪರಮಾತ್ಮನಿಗೆ ಇಂತಹದ್ದೇ ಆಕಾರ ಇದ್ರೆ ಇನ್ನೊಂದು ಆಕಾರ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಿಲ್ಲ ಅವನಿಗೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ತಾನು ಮತ್ಸ್ಯಾದಿ ರೂಪಗಳನ್ನೆಲ್ಲವನ್ನೂ ಸ್ವೀಕರಿಸಿ ನಾನು ಸರ್ವಾಕಾರನಿದ್ದೇನೆ ಅನ್ನೋದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ. ಸಾಮಾನ್ಯವಾಗಿ ಭಗವದ್ ರೂಪಗಳ ಚಿಂತನೆಯನ್ನು ಮಾಡೋ ಕಾಲಕ್ಕೆ, ನಮ್ಮ ಯೋಗ್ಯತಾನುಸಾರವಾಗಿ ಹೇಳೋ ಕಾಲಕ್ಕೆ ದ್ವಿಪದಾದ್ಯನಂತ ಚರಣಾಂತದಯ,
2 ಕೈ ತಗೊಳಪ್ಪ, ಪರಮಾತ್ಮನಿಗೆ ಒಂದು ತಲೆ ಇದೆ, ಒಂದು ಕಿರೀಟ ಹಾಕೊಂಡಿದ್ದಾನೆ ಅಂತ ಸಾಧಾರಣವಾಗಿ ಎಲ್ಲರೂ ಕೂಡ ಮಾಡಲೇಬೇಕಾಗಿರುವಂತಹ ನಾರಾಯಣ ರೂಪದ ಧ್ಯಾನವನ್ನು ಇಟ್ಕೊಂಡಾಗ ಪರಮಾತ್ಮನಿಗೆ 4 ಕೈಗಳನ್ನು ಹೇಳಿದ್ದಾರೆ. ಇನ್ನ ಸುಲಭವಾಗಿ ನಮ್ಮ ವಿಜಯದಾಸರು ಗೋಪಾಲದಾಸರಿಗೆ ಹೇಳ್ಕೊಡ್ತಾರೆ ನೋಡಿ. ಗೋಪಾಲದಾಸರು ಉಡುಪಿಗೆ ಹೋಗ್ತೀನಿ ಅಂತ ಹೇಳಿರ್ತಾರೆ. ನೋಡಪ್ಪ, ಮಾರ್ಗ ಮಧ್ಯದಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಅವನು ನಿನಗೆ ಹೊಡೆದ್ರು ಏನ್ ಮಾಡೋದು ಅಂತ. ನೀವಿದ್ದೀರಲ್ಲ, ನನಗೆ ಯಾರು ಹೊಡಿತಾರೆ ಅಂತ ವಿಜಯದಾಸರಿಗೆ ಹೇಳಿದಾಗ, ತಗೋ ನಿನಗೊಂದು ಭಗವದ್ ರೂಪದ ಚಿಂತನೆ ಹೇಳ್ಕೊಡ್ತೀನಿ ಅಂತ ಪರಮಾತ್ಮ ಕತ್ತಿ ಗುರಾಣಿ ಹೇಳ್ಕೊಂಡಿರುವಂತಹ ರೂಪ ಚಿಂತನೆ ಹೇಳ್ಕೊಡ್ತಾರೆ ನೋಡಿ. ಬಹಳ ಪ್ರಸಿದ್ಧವಾದ ಒಂದು ಉಗಾಭೋಗ ಇದೆ ನೋಡಿ. ಆದ್ದರಿಂದ ಪರಮಾತ್ಮನನ್ನ ಹೇಗೆ ಚಿಂತಿಸಬಹುದು ಅಂದ್ರೆ, ನೀವು ಯಾವ ರೂಪವನ್ನು ನೋಡ್ತೀರೋ ತತ್ ಸದೃಶವಾಗಿರುವ ಆಕಾರವನ್ನು ಪರಮಾತ್ಮ ಪಡೆದಿರ್ತಾನೆ. ಇನ್ನ ಹೇಳಬೇಕು ಅಂದ್ರೆ, ಪರಮಾತ್ಮನಿಗೆ ಆ ಆಕಾರವಿರುವ ಕಾರಣದಿಂದ ಆ ವಸ್ತುವಿನಲ್ಲಿ ಪ್ರವೇಶ ಮಾಡಿದಾಗ ಆ ಆಕಾರ ವಸ್ತುವಿಗೂ ಕೂಡ ಬರುವಂತಹದ್ದು. ಹೀಗೆ ಪರಮಾತ್ಮ ನಾನಾ ಅವತಾರಗಳನ್ನು ಸ್ವೀಕಾರ ಮಾಡಿದರೂ ಕೂಡ ವಿಶಿಷ್ಟವಾದ ಕಾರ್ಯಕ್ಕೆ ಅಂತ ಈ ದಶಾವತಾರಗಳನ್ನು ಮಾಡಿದ್ದಿದೆ ಅಂತ ನಾರದರ ಮುಂದೆ ಸಮಗ್ರವಾಗಿರುವ ಆ ದಶಾವತಾರದ ಮಹಿಮೆಯನ್ನ ತಿರುಗಿಸಿಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಈಗ ಅವತಾರವನ್ನು ಮಾಡಿರುವಂತಹ ನರನಾರಾಯಣರ ಅವತಾರರಾಗಿರುವಂತಹ ಕೃಷ್ಣ ಹಾಗೂ ಅರ್ಜುನನ ಮಹಿಮೆಯನ್ನ ತಿಳಿಸ್ಕೊಡ್ತಾರೆ. ಅರ್ಜುನ ಏನು ನರನ ಅವತಾರನಲ್ಲ, ನರನ ಆವೇಶವನ್ನು ಪಡೆದಿರುವಂತಹ ಇಂದ್ರನ ಅವತಾರ ಅನ್ನೋದು ನಿಜವಾದದ್ದು. ಇನ್ನು ನಾರಾಯಣ ದೇವರ ಅವತಾರ ಕೃಷ್ಣ ಪರಮಾತ್ಮ. ಇವರಿಬ್ಬರ ಮಹಿಮೆಯನ್ನ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ತಾವೇ ಸ್ವತಃ ಬದರಿಕಾಶ್ರಮದಲ್ಲಿ ಇದ್ದುಕೊಂಡು ತಪಸ್ಸನ್ನ ಮಾಡಿರ್ತಾರೆ. ಆದ್ದರಿಂದ ಅದೇ ಆಶ್ರಮದಲ್ಲಿ ವಾಸ ಮಾಡ್ತಾ ಇರುವಂತಹ ನಾರಾಯಣ, ಹರಿ, ಕೃಷ್ಣ ಅನ್ನುವಂತಹ 3 ರೂಪಗಳು ಪರಮಾತ್ಮನದ್ದೇ. ನರ ಎನ್ನುವಂತಹ ವ್ಯಕ್ತಿ ಮಾತ್ರ ಶೇಷ ಅನ್ನೋದನ್ನ ಇಲ್ಲಿ ನಿರೂಪಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಶ್ವೇತದ್ವೀಪವನ್ನು ಕುರಿತು ಹೋಗಿರುವಂತಹ ನಾರದರ ಚರಿತ್ರೆಯನ್ನ ವಿಸ್ತಾರವಾಗಿ ನಿರೂಪಿಸಿ ಭೀಷ್ಮರು ತಾವು ಮಾತನ್ನ ಆಡ್ತಿದ್ದಾರೆ. ಮಹಾಭಾರತದಲ್ಲಿ ಇಲ್ಲಿಂದ ಮತ್ತೆ ಜನಮೇಜಯ ವೈಶಂಪಾಯನರ ಸಂವಾದವನ್ನೇ ಹೇಳ್ತಾರೆ. ಧರ್ಮೋಪದೇಶವನ್ನು ಅಲ್ಲಿ ಭೀಷ್ಮರು ಮಾಡ್ತಿದ್ದಾರೆ. ಆ ಧರ್ಮೋಪದೇಶದ ಮತ್ತೆ ನಿರೂಪಣೆಯನ್ನು ಮುಂದಿನ ಭಾಗದಲ್ಲಿ ಮಾಡ್ತಾರೆ. ಅದರ ನಡುವೆ ವೈಶಂಪಾಯನರ ಮುಂದೆ ಜನಮೇಜಯ ಪ್ರಶ್ನೆ ಕೇಳ್ತಾನೆ, ಅಲ್ಲ ಪರಮಾತ್ಮ ತಾನು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ, ಆದರೆ ಈ ವ್ಯಾಸ ರೂಪದ ಮಹತ್ವವನ್ನು ತಿಳಿಸ್ಕೊಡ್ರಿ ಅಂತ ಕೇಳ್ತಾನೆ. ಯಾಕೆಂದ್ರೆ ಸ್ವತಃ ವೈಶಂಪಾಯನರು ಆ ವೇದವ್ಯಾಸ ದೇವರ ಸಾಕ್ಷಾತ್ ಶಿಷ್ಯರು. ಆದ್ದರಿಂದ ನೀವು ನಿಮ್ಮ ಗುರುಗಳ ಅಭಿಪ್ರಾಯವನ್ನ ತಿಳಿದುಕೊಂಡವರು, ಅವರ ಬಗ್ಗೆ ಹೇಳ್ರಿ ಎಂದಾಗ ಮಹಾಭಾರತದ ಇದೇ ಪ್ರಸಂಗದಲ್ಲೇ ಬಂದಿರುವಂತಹ ಒಂದು ಅಂಶ ಇದೆ ನೋಡಿ. ನಾವು ಯಾಕೆ ವೇದವ್ಯಾಸ ದೇವರನ್ನ ನಾರಾಯಣ ದೇವರಂತ ಉಪಾಸನೆ ಮಾಡ್ತೀವಿ? ಅವರೊಬ್ಬ ಋಷಿ ಅಂತ ಯಾಕೆ ಆಗಬಾರ್ದು ಅಂದ್ರೆ, ಯಾವ ವಚನವನ್ನ ಆಚಾರ್ಯರು ಉದಾಹರಿಸಿ ವೇದವ್ಯಾಸ ದೇವರು ನಾರಾಯಣ ದೇವರ ಅವತಾರ ಅನ್ನುವುದನ್ನು ಹೇಳಿದ್ದಾರಲ್ಲ, ಆ ವಚನ ಬರೋದೇ ಇಲ್ಲಿ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ನೋಡಪ್ಪ ಜನಮೇಜಯ, ಈ ಕೃಷ್ಣದ್ವೈಪಾಯನ ಅಂತ ನಮ್ಮ ಗುರುಗಳಿದ್ದಾರಲ್ಲ, ಇವರನ್ನೇ ನೀನು ನಾರಾಯಣ ಅಂತ ತಿಳಿ. ನಾರಾಯಣ ದೇವರೇನೇ ವೇದವ್ಯಾಸ ದೇವರಾಗಿ ಬಂದಿರೋದು. ಯಾಕೆಂದ್ರೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್, ಕಮಲದಂತೆ ಅರಳಿರುವಂತಹ ಕಣ್ಣುಗಳನ್ನು ಪಡೆದಂತಹ ಆ ನಾರಾಯಣ ದೇವರಕ್ಕಿಂತಲೂ ಬೇರೆಯಾಗಿರುವಂತಹ ಯಾವ ವ್ಯಕ್ತಿಗೆ ತಾನೇ ಈ ಮಹಾಭಾರತದ ರಚನೆಯನ್ನು ಮಾಡ್ಲಿಕ್ಕಾಗಿತ್ತು ಹೇಳಿ? ಇಲ್ಲಿ ಹೇಳಿರುವಂತಹ ಧರ್ಮಗಳನ್ನು ತಿಳಿದುಕೊಳ್ಳಿಕ್ಕೇನೆ ಆಗ್ತಾ ಇಲ್ಲ, ನಿರೂಪಿತವಾಗಿರುವ ಪ್ರಮೇಯಗಳನ್ನೇ ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಿರುವ ಕಾಲಕ್ಕೆ ಇಂತಹ ಪ್ರಮೇಯಗಳಿಂದ ಗರ್ಭಿತವಾದ ರೀತಿಯಲ್ಲಿ ಗ್ರಂಥವನ್ನು ರಚನೆ ಮಾಡಿದಂತಹ ಆ ವೇದವ್ಯಾಸ ದೇವರ ಶಕ್ತಿಯನ್ನು ಯಾರು ತಾನೇ ಪಡೆಯಬಲ್ಲರು? ನೋಡಪ್ಪ, ನಾನು ನಿಜವಾಗಿಯೂ ಕೂಡ ಆ ವೇದವ್ಯಾಸ ದೇವರ ತತ್ವವನ್ನು ತಿಳಿದಿದ್ದೇನೆ. ಅವರ ಅನುಗ್ರಹದಿಂದಲೇನೆ ನಾವು ಎಲ್ಲ ಜ್ಞಾನವನ್ನು ಪಡೆದದ್ದು. ನಾನು, ಸುಮಂತು, ಜೈಮಿನಿ
ಹಾಗೂ ಆ ವೇದವ್ಯಾಸ ದೇವರ ಮಕ್ಕಳಾಗಿರುವಂತಹ ಶುಕಾಚಾರ್ಯರು ನಾವೆಲ್ಲರೂ ಕೂಡ ಅದೇ ವೇದವ್ಯಾಸ ದೇವರ ಅನುಗ್ರಹದಿಂದಲೇನೆ ವಿದ್ಯೆಯನ್ನು ಪಡೆದದ್ದು. ನನಗೆ ಈ ಮಹಾಭಾರತದ ಉಪದೇಶವನ್ನು ಕೂಡ ವೇದವ್ಯಾಸ ದೇವರೇ ಮಾಡಿದ್ದು. ಜನಮೇಜಯ ಕೇಳುವ ಪರ್ಯಂತವಾಗಿ ಹೇಳಕೂಡದು ಅಂತ ಹೇಳಿರುವ ಕಾರಣದಿಂದ ಬೇರೆ ಎಲ್ಲ ಲೋಕಕ್ಕೂ ಕೂಡ ಶುಕಾಚಾರ್ಯರನ್ನ ಇನ್ನಿತರ ದೇವತೆಗಳನ್ನ ನಿಯೋಜಿಸದಿದ್ದರೂ ಕೂಡ ಇಲ್ಲಿ ಮಾತ್ರ ಸೂತರಿಗೆ ಆದೇಶವನ್ನ ಮಾಡಿದ್ದಿದೆ. ಆದರೆ ಅಸೂತ ಶೌನಕರ ಸಂವಾದದಲ್ಲಿ ಬಂದಿರುವಂತಹ ಏನು ವೈಶಂಪಾಯನರ ಚರಿತ್ರೆ ಇದೆ, ಆ ವೈಶಂಪಾಯನರು ತಾವು ಈ ಜನಮೇಜಯನಿಗೆ ಹೇಳಬೇಕು ಅನ್ನೋದನ್ನ ಅಲ್ಲೇ ಎದುರಿಗಿರುವಂತಹ ವೇದವ್ಯಾಸ ದೇವರೇ ಹೇಳಿರೋದು. ಎರಡೂ ಪ್ರಸಂಗದಲ್ಲೂ ವೇದವ್ಯಾಸ ದೇವರಿದ್ದಾರೆ. ಸರ್ಪಯಾಗವನ್ನು ಮುಗಿಸಿಕೊಂಡು ಬೇಡಪ್ಪ ಈ ಹಿಂಸಾತ್ಮಕವಾದ ಕಾರ್ಯ ಅಂತ ಹೇಳಿದಾಗ ನಿವೃತ್ತನಾಗಿರುವಂತಹ ಜನಮೇಜಯ ಮಹಾಭಾರತವನ್ನು ಕೇಳೋ ಕಾಲಕ್ಕೆ ವ್ಯಾಸರಲ್ಲೇ ಇದ್ದಾರೆ. ಶುಕ ಮಹರ್ಷಿಗಳು ಕೂಡ ಪರೀಕ್ಷಿನ್ ಮಹಾರಾಜನಿಗೆ ಭಾಗವತೋಪದೇಶವನ್ನು ಮಾಡೋ ಕಾಲಕ್ಕೂ ವ್ಯಾಸರು ಅಲ್ಲೇ ಇದ್ರು. ಇದು ವೇದವ್ಯಾಸ ದೇವರು ಶಿಷ್ಯರ ಮೂಲಕವಾಗಿ ಜ್ಞಾನವನ್ನ ಹೇಗೆ ಪ್ರಸಾರ ಮಾಡ್ತಾರೆ, ಆ ಉಪದೇಶ ಪರಂಪರೆಯು ಮುನ್ನಡಿಬೇಕು ಅನ್ನೋದನ್ನು ತೋರಿಸೋದಪ್ಪ, ನಮ್ಮ ಮೇಲೆ ಎಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಆ ವ್ಯಾಸರ ಚರಿತ್ರೆಯನ್ನ ಹೇಳ್ತಾ ಪರಮಾತ್ಮ ಹೀಗೆ ಅನೇಕ ಅವತಾರಗಳನ್ನು ಮಾಡಿದ್ದಾನಪ್ಪ, ಆತನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹಯಗ್ರೀವ ರೂಪದ ಕಥೆಯನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಶೌನಕರ ಮುಂದೆ ಸೂತರು ಹೇಳಿದರು ಈ ಕಥೆಯನ್ನ. ಅವ್ರು ಎಲ್ಲಿಂದ ಬಂದ್ರು ಅಂತ ಕೇಳಬೇಡಿ, ಪ್ರಾರಂಭ ಆಗಿದ್ದೇ ಅಲ್ಲಿಂದ. ನೈಮಿಷಾರಣ್ಯದಲ್ಲಿ ಸತ್ರವನ್ನ ಮಾಡ್ತಾ ಇರುವಂತಹ ಶೌನಕರಿಗೆ ಸೂತರು ಬಂದು ಈ ಎಲ್ಲ ಕಥೆಗಳನ್ನು ಹೇಳಿದ್ದು ಅಂತಾನೆ ಪ್ರಾರಂಭ ಆಗೋದಲ್ವ. ಹೇಳ್ತಾರೆ ನೋಡ್ರಿ, ಪರಮಾತ್ಮ ವರಾಹ ರೂಪದಿಂದ ಈ ಭೂಮಿಯನ್ನ ಉದ್ಧರಿಸಿದ್ದಾನೆ. ಆದರೆ ಈ ಹಯಗ್ರೀವ ಅವತಾರವನ್ನು ಯಾಕೆ ತಾಳಿದ್ದು? ಏನ್ ಮಾಡಿದ್ದಾನೆ ಪರಮಾತ್ಮ ಹಯಗ್ರೀವ ರೂಪದಿಂದ? ಎಷ್ಟೋ ಜನ ಹೀಗೆ ಪ್ರಶ್ನೆಯು ಕೇಳಿದ್ದಿದೆ. ಅಲ್ರಿ, ಮೊದಲೇ ಹಯಗ್ರೀವ ರೂಪ ಇತ್ತೋ ಇಲ್ಲೋ? ಆ ಹಯಗ್ರೀವ ರೂಪವೇ ಬಂದ್ಬಿಟ್ಟು ಈ ಹಿರಣ್ಯಕಶಿಪುನ್ ಕೊಲ್ಬೋದಾಗಿತ್ತಲ್ಲ, ನರಸಿಂಹ ಎನ್ನುವಂತಹ ರೂಪ ಯಾಕೆ ಬರಬೇಕು? ಹೀಗೆಲ್ಲ ಪ್ರಶ್ನೆ ಕೇಳ್ತಾರೆ. ನೋಡಿ, ಪರಮಾತ್ಮನ ಒಂದು ರೂಪಕ್ಕೆ ಇನ್ನೊಂದು ಕಾರ್ಯ ಮಾಡಲಾಗುವ ಸಾಮರ್ಥ್ಯವಿಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಪರಮಾತ್ಮ ಆಯಾಯ ಕಾಲಕ್ಕೆ ತನ್ನ ಲೀಲಾರೂಪವಾಗಿ ಈ ಅವತಾರಗಳ ಸೃಷ್ಟಿಯನ್ನ ಮಾಡ್ತಾನೆ. ಇದನ್ನ ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಪರಮಾತ್ಮನ ತನ್ನ ರೂಪಗಳನ್ನ ಹೊರಗೆ ಹಾಕುವಂತಹದ್ದನ್ನ ಸೃಷ್ಟಿ, ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಅವುಗಳಲ್ಲಿ ಬಂದಿರುವಂತಹ ಅನೇಕ ರೂಪಗಳಿವೆ ಅಂತ ಈ ಹಯಗ್ರೀವ ಅವತಾರ ಬಂದದ್ದು ಯಾವಾಗ ಅನ್ನೋದನ್ನು ಹೇಳ್ತಾರೆ. ಕಥಯಿಷ್ಯಾಮಿ ತೇ ಸರ್ವಂ ಪುರಾಣಂ ವೇದ ಸಂಹಿತಂ ಶ್ರುತ್ವಾ ಶ್ವಶಿರಸೋ ಮೂರ್ತಿಂ ದೇವಸ್ಯ ಹರಿಮೇಧಸಃ ಜಗೌ ಯದ್ ಭಗವಾನ್ ವ್ಯಾಸೋ ರಾಜ್ಞಃ ಪಾರೀಕ್ಷಿತಸ್ಯ ವೈ. ನಿಮಗೆ ಹೇಳ್ತೀನಿ ಯಾಕೆ ಪರಮಾತ್ಮ ಹಯಗ್ರೀವ ರೂಪವನ್ನು ತಾಳಿದ, ಹೇಗೆ ತಾಳಿದ. ವೈಶಂಪಾಯನರು ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡ್ರಪ್ಪ ಜನಮೇಜಯ, ಯತ್ಕಿಂಚಿದಿಹ ಲೋಕೆ ವೈ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರಾವಿಷ್ಟಂ ಭೂತೈಹಿ ಈಶ್ವರ ಬುದ್ಧಿಜೈಹಿ. ಏನು ಪ್ರಪಂಚವನ್ನು ನೀನು ಕಾಣ್ತಾ ಇದೆಯಲ್ಲಪ್ಪ, ಇದೆಲ್ಲವೂ ಕೂಡ 5 ತತ್ವಗಳಿಂದಲೇನೆ ಆಗಿರೋದಪ್ಪ. ಪರಮಾತ್ಮ ಇವುಗಳಲ್ಲಿ ಪ್ರವೇಶವನ್ನ ಮಾಡಿ ತಾನು ಪ್ರತಿಯೊಂದು ಭೂತಗಳ ಉತ್ಪತ್ತಿಗೆ ಕಾರಣನಾಗಿ ಎಲ್ಲ ನಿಯಮವನ್ನು ಮಾಡ್ತಾ ಇದ್ದಾನಲ್ಲ. ಇಂತಹ ನಿಯಮಿಸುವಂತಹ ಪರಮಾತ್ಮನು ತಾನು ಸೃಷ್ಟಿಯನ್ನ ಮಾಡಿ ಇನ್ನು ಮುಂದಿನ ಕಾರ್ಯವನ್ನ ಇನ್ನೊಬ್ಬ ನಡೆಸಬೇಕು ಅಂತ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾನೆ. ಆತನೇ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮನು ಅಪ್ಸ್ವೇವ ಶಯನಂ ಚಕ್ರೆ ನಿದ್ಯಾಯೋಗ ಮುಪಾಗತಃ, ನೀರಿನಲ್ಲೇನೆ ಮಲ್ಕೊಂಡ್ರೆ ಆಯ್ತು, ಈತ ಸೃಷ್ಟಿ ಮಾಡ್ತಾನೆ ಅಂತ ಬ್ರಹ್ಮದೇವರನ್ನ ಸೃಜಿಸಿ ಪರಮಾತ್ಮ ನಿದ್ರೆಯನ್ನ ಮಾಡಿದ. ಮತ್ತೆ ಈಗೂ ಚಾತುರ್ಮಾಸ್ಯ ಕಾಲ ನಡೆದಿದೆ ಅಲ್ವಾ, ಪರಮಾತ್ಮ ಈಗೂ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿರೋದು ಅಂದ್ರೆ
ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. ನಮಗೆಲ್ಲರಿಗೂ ಕೂಡ ಮಲಗೋದು ಅಂದರೆ ಪರಮಾತ್ಮನ ಏನು ಪ್ರಾಜ್ಞ ರೂಪ ಇದೆ, ಆ ಪ್ರಾಜ್ಞ ರೂಪದ ಆಲಿಂಗನ ಮಾಡಿಕೊಳ್ಳೋದು. ಒಂದು ರೀತಿ ಹೇಳಬೇಕು ಅಂದರೆ ಮರಣಕ್ಕೆ ಸದೃಶವಾಗಿ ಮಲ್ಕೊಳ್ಳೋದು. ಇದನ್ನು ನಮಗೆ ನಿದ್ರಾ ಅಂತ ಕರೀತಾರೆ. ಕೆಲವರಿಗೆ ಕೆಲವೊಂದು. ಬ್ರಹ್ಮದೇವರಿಗೆ ನಿದ್ರಾ ಅಂದರೆ ಹೆಂಗೆ? ಅವರಿಗೆ ಈ ನಿದ್ರಾ ಮುಂತಾದ ದೋಷಗಳೇ ಇಲ್ಲ. ಅದಕ್ಕೆ ಅವ್ರು ಏನೂ ಕೆಲಸವನ್ನು ಮಾಡದೇನೆ ಧ್ಯಾನರತರಾಗ್ಬಿಡ್ತಾರೆ. ಇದು ಅವ್ರಿಗೆ ನಿದ್ರಾ. ಲಕ್ಷ್ಮೀದೇವಿ ತಾನು ಪರಮಾತ್ಮನ ಅತ್ಯಂತ ಸಮೀಪಕ್ಕೆ ಬಂದ್ಬಿಡ್ತಾಳೆ. ಪರಮಾತ್ಮ ಏನು ಮಾಡ್ತಾನೆ? ಕಣ್ಣು ಮುಚ್ಚುತ್ತಾನಷ್ಟೇ. ಲಕ್ಷ್ಮೀದೇವಿಗೂ ಇದೇ ಕಾರ್ಯವನ್ನು ಹೇಳಿದ್ದಾರೆ. ಅವಳು ಪ್ರಕೃತಿಯಲ್ಲಿ ಆಗುವಂತಹ ವಿಕಾರಕ್ಕೆ ನಿಯಾಮಕಳಾದವಳು, ಪ್ರಕೃತಿಗೆ ಅಭಿಮಾನಿನಿಯಾದವಳು. ಆ ಕಾರ್ಯವನ್ನು ಬಿಟ್ಟು ಭಗವದ್ಧ್ಯಾನ ಪರಳಾಗ್ಬಿಟ್ರೆ ಅದು ಲಕ್ಷ್ಮೀದೇವಿಯ ನಿದ್ರಾ. ಪರಮಾತ್ಮನಿಗೆ ನಿದ್ರೆ ಅಂದರೆ ಕಣ್ಣು ಮುಚ್ಚುತ್ತಾನಷ್ಟೇ. ಅದು ಯಾವುದೋ ಒಂದು ರೂಪದ ಕಣ್ಣನ್ನು ಮುಚ್ಚೋದು ಪರಮಾತ್ಮ. ಹೀಗೆ ಪರಮಾತ್ಮನ ನಿದ್ರಾ ಅಂತ ಅನಿಸ್ಕೊಂಡಿದೆ. ಹಾಗೆ ಇದನ್ನೇ ಯೋಗ ನಿದ್ರಾ ಅಂತಲೂ ಕರೀತಾ ಇದ್ದಾರೆ. ಅಂತಹ ಯೋಗ ನಿದ್ರೆಯಲ್ಲಿ ಇರುವಂತಹ ಪರಮಾತ್ಮ ಸೃಷ್ಟಿಯನ್ನು ಮಾಡಪ್ಪ ನೀನು ಅಂತ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾರೆ. ಆಗ ಬ್ರಹ್ಮದೇವರು ವಿಚಿತ್ರವಾಗಿರುವಂತಹ ಅಹಂಕಾರವನ್ನು ಸೃಷ್ಟಿ ಮಾಡ್ತಾರೆ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರುವ ತಮ್ಮ ಮಗನೇ ರುದ್ರದೇವರು ಪ್ರಾದುರ್ಭೂತರಾಗ್ತಾ ಇದ್ದಾರೆ. ನೋಡಿ, ಸೃಷ್ಟಿ ಅನ್ನೋದು ಅನೇಕ ಬಾರಿ ಆಗಿದೆ. ಅನೇಕ ಬಾರಿ ಆಗಿರುವಂತಹ ಸೃಷ್ಟಿಗಳಲ್ಲಿ ಬ್ರಹ್ಮದೇವರು ತಾವು ಸೃಷ್ಟಿಯಾದ ಮೇಲೆ ರುದ್ರದೇವರನ್ನು ಹುಟ್ಟಿಸೋಕ್ಕಿಂತ ಪೂರ್ವದಲ್ಲೂ ಸನಕಾದಿಗಳ ಅವತಾರವಾದದ್ದಿದೆ. ಸನಕಾದಿಗಳಿಗೆ ಆದೇಶವನ್ನು ಮಾಡ್ತಾರೆ, ನೀವು ಮುಂದೆ ಪ್ರಜಾಪಾಲನೆಯನ್ನು ಮಾಡಬೇಕು, ಪ್ರಜೋತ್ಪತ್ತಿಯನ್ನು ಮಾಡಬೇಕು ಅಂದರೆ ನಾವು ಸನ್ಯಾಸಿಗಳಾಗಿರ್ತೀವಿ, ಆಗೋದಿಲ್ಲ ಅಂತ ಹೇಳಿದಾಗ ಈಶತ್ ಕ್ರುದ್ಧರಾಗ್ತಾರೆ. ಆವಾಗ ರುದ್ರದೇವರು ಉತ್ಪನ್ನರಾಗಿದ್ದು ಅಂತ ಕಥೆ ಇದೆ. ಆದರೆ ಇದು ನಿಜವಾದದ್ದೇ. ಆದರೆ ಪದ್ಮಕಲ್ಪದಲ್ಲಿ ಬ್ರಹ್ಮದೇವರ ಅವತಾರವಾಗಿರುವಂತಹ ಏನು ಪಾದ್ಮಕಲ್ಪ ಅಂತಿದೆ, ಅಲ್ಲಿ ಯಾರು ಮೊದಲಿಗೆ ಹುಟ್ಟುತ್ತಾರೋ ಅವರೇ ಹಿರಿಯರು, ಯಾರು ಕೊನೆಗೆ ಶರೀರವನ್ನು ಬಿಡ್ತಾರೋ ಅವರೇ ಹಿರಿಯರು ಅಂತ ಈ ನಿಯಮವನ್ನು ಹೇಳಿದ್ದಾರೆ. ಹೀಗೆ ಅಹಂಕಾರವನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ತಾವು ಮುಂದೆ ಈತನಿಗೆ ಸೃಷ್ಟಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗ ಘೋರವಾಗಿರುವಂತಹ ಸೃಷ್ಟಿಯನ್ನು ರುದ್ರದೇವರು ಮಾಡುವ ಮುನ್ನ ಬ್ರಹ್ಮದೇವರು ತಾವು ತಮ್ಮ ಬಳಿ ಇರತಕ್ಕಂತಹ ವೇದಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸೃಜಂತಂ ಪ್ರಥಮಂ ವೇದಾನ್ ಚತುರಃ ಚಾರು ವಿಗ್ರಹಾನ್. ವೇದಗಳ ಸೃಷ್ಟಿಯನ್ನು ಮಾಡೋದು ಅಂದರೆ ವೇದಾಭಿಮಾನಿಗಳನ್ನು ಹೊರಗೆ ಹಾಕೋದು. ವೇದಗಳು ನಿತ್ಯವಾಗಿರುವಂಥವುಗಳು, ಅವುಗಳನ್ನು ಯಾರೂ ರಚನೆಯನ್ನು ಮಾಡಿಲ್ಲ. ಪರಮಾತ್ಮನೂ ಕೂಡ ಇದ್ದಂತಹ ವೇದಗಳನ್ನೇ ಉಚ್ಚರಿಸ್ತಾನೆ. ಬ್ರಹ್ಮದೇವರು ಅಷ್ಟೇ ಮಾಡೋದು. ಇಲ್ಲಿ ವೇದಗಳ ಸೃಷ್ಟಿ ಅಂದರೆ ವೇದಾಭಿಮಾನಿಗಳಾಗಿರುವಂತಹ ದೇವತೆಗಳ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ತಥೋ ವಿಗ್ರಹವಂತಸ್ತಾನ್ ವೇದಾನ್ ದೃಷ್ಟ್ವಾ ಸುರೋತ್ತಮವು. ಆಗ ಬ್ರಹ್ಮದೇವರು ವೇದಗಳನ್ನು ಸೃಷ್ಟಿ ಮಾಡಿ ಅವುಗಳಿಗೆ ಆ ದೇವತೆಗಳ ಸೃಷ್ಟಿಯನ್ನು ಮಾಡಿದಾಗ ಇಬ್ಬರು ದೈತ್ಯರು ಬರ್ತಾರೆ. ಅಲ್ರಿ, ಇನ್ನ ಏನು ಸೃಷ್ಟಿನೇ ಆಗಿಲ್ಲ, ಆಗ್ಲೇ ಈ ದೈತ್ಯರು ಎಲ್ಲಿಂದ ಬರ್ತಾರೆ? ಇವರು ಸೃಷ್ಟಿ ಮಾಡೋರು ಯಾರು ಅಂದರೆ ನೋಡಿ, ಸತ್ವ ರಜಸ್ಸು ತಮಸ್ಸು ಅಂತ 3 ಭಾಗ ಇದೆಯಲ್ಲ, ಅದರಲ್ಲಿ ಶುದ್ಧವಾಗಿರುವಂತಹ ಸತ್ವಾತ್ಮಕ ದೇಹ ಅಂದರೆ ನಮ್ಮ ಬ್ರಹ್ಮದೇವರದು. ಇನ್ನ ಆ ರಜಸ್ಸು ಹಾಗೂ ತಮಸ್ಸು ಅನ್ನುವಂತಹ 2 ಭಾಗಗಳಿವೆ. ಅದರಲ್ಲಿ ಏಕಸ್ತತ್ರಾಭವದ್ ಬಿಂದು ಮಧ್ವಾಭೋ ರುಚಿರ ಪ್ರಭವ ಸ ತಾಮಸೋ ಮಧುರ್ಜಾತಸ್ತದಾ ನಾರಾಯಣಾಗ್ನೇಯ. ಅಲ್ಲಿ ತಾಮಸ ಗುಣ ಅಂತೇನಿದೆ, ಆ ತಾಮಸ ಗುಣದ ಸೂಕ್ಷ್ಮ ಭಾಗ ಹೇಗೆ ಕಾಣಿಸ್ತಿತ್ತು ಅಂತಂದ್ರೆ ಒಂದು ಜೇನುತುಪ್ಪದ ಬಿಂದುವಿನಂತೆ ಕಾಣ್ತಾ ಇತ್ತು. ಆ ಆಕಾರದ, ಆ ಬಣ್ಣದ, ಆ ಗುಣದಿಂದ ಒಬ್ಬ ದೈತ್ಯ ಹುಟ್ಟು ಬರ್ತಾನೆ. ಆತನೇ ಮಧು ಅನ್ನುವಂತಹ ಒಬ್ಬ ದೈತ್ಯ. ಇನ್ನೊಂದು ರಜಸ್ಸಿನ ಇನ್ನೊಂದು ಕಠಿಣವಾಗಿರುವಂತಹ ಭಾಗದಿಂದ ಕೈಟಭ ಅನ್ನುವಂತಹ ಒಬ್ಬ ರಾಕ್ಷಸ ಹುಟ್ಟು ಬರ್ತಾರೆ. ಆದ್ದರಿಂದ ಇವರು ನೇರವಾಗಿ ಆ ತತ್ವಗಳ ಸೂಕ್ಷ್ಮ ಭಾಗದಿಂದಲೇನೆ ಹುಟ್ಟಿರುವಂತಹ ಇಬ್ಬರು ದೈತ್ಯರು ಮಧುಕೈಟಭರು ಅಂತ. ಈ ಮಧುಕೈಟಭರು ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಡ್ತಾ ಇರುವಂತಹ ವೇದಗಳನ್ನು ಅಂದರೆ ವೇದಾಭಿಮಾನಿಗಳನ್ನು ಅವರು ನೋಡ್ತಾ ಇರುವ ಕಾಲಕ್ಕೇನೆ ಅಪಹರಿಸಿಕೊಂಡು ರಸಾತಲಕ್ಕೆ ಹೋಗ್ಬಿಡ್ತಾರೆ.
ರಸಾಂ ವಿವಿಶತು ಸ್ಥೂರ್ಣಂ ಉದಕ್ಪೂರ್ಣೆ ಮಹೋದಧೌ. ಎಲ್ಲ ಕಡೆಯೂ ಕೂಡ ನೀರು ಇದೆ, ಅಂತಹ ಜಲಾವೃತವಾಗಿರುವ ಪ್ರದೇಶ ಇದ್ದರೂ ಕೂಡ ಪ್ರವೇಶವನ್ನು ಮಾಡಿ ರಸಾತಲದಲ್ಲಿ ಈ ದೇವತೆಗಳನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ ಅವರು. ಆಗ ವೇದಗಳ ಅಪಹಾರವಾದದ್ದನ್ನು ನೋಡಿ ಬ್ರಹ್ಮದೇವರಿಗೆ ಬಹಳ ದುಃಖವಾದಂತಾಯಿತು. ಅಂತಾರೆ, ವೇದಾಮೇ ಪರಮಂ ಚಕ್ಷು ವೇದಾಮೇ ಪರಮಂ ಬಲಂ ಮಮ ವೇದ ಹೃತ ಸರ್ವೇ ದಾನವಾಭ್ಯಾಂ ಬಲಾದಿತಾ. ನೋಡ್ರಿ, ಈ ವೇದಗಳೇ ನನಗೆ ಕಣ್ಣಿದ್ದ ಹಾಗೆ. ಸೃಷ್ಟಿಯನ್ನ ಮಾಡಲಿಕ್ಕೆ ಅಲ್ಲ, ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಕಣ್ಣು ಬೇಕು. ಇನ್ನ ಸೃಷ್ಟಿಯನ್ನೇ ನಾನು ಮಾಡಿಲ್ಲ. ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಬೇಕಾಗಿರುವ ಕಣ್ಣುಗಳಂತೆ ಇರುವಂಥವುಗಳು ವೇದಗಳು. ವೇದಾಮೇ ಪರಮಂ ಬಲಂ, ಈ ವೇದಗಳು ಇದ್ದುದಕ್ಕೆ ನನಗೆ ಬಲ ಇದೆ. ಇಂತಹ ವೇದಗಳನ್ನ ಈ ದೈತ್ಯರು ಅಪಹಾರ ಮಾಡ್ಕೊಂಡು ಹೋಗಿದ್ದಾರಲ್ಲ. ಅಂಧಕಾರ ಹಿಮೇ ಲೋಕ ಜಾತ ವೇದೈರ್ ವಿನಾಕೃತ. ಎಲ್ಲ ಕತ್ಲಾಗ್ಬಿಟ್ಟಿದೆ, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಬ್ರಹ್ಮದೇವರು ಆವಾಗವಾಗ ಈ ತರಹ ನಾಟಕ ಮಾಡ್ತಿರ್ತಾರೆ. ಪರಮಾತ್ಮನ ಮತ್ತೆ ಧಾರಣೆಯನ್ನು ಮಾಡ್ತಾರೆ. ಪರಮಾತ್ಮನ ಬಗ್ಗೆ ವಿಚಾರವನ್ನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ತಾರೆ ಅಂತ ಭಾಗವತದಲ್ಲಿ ಬರುತ್ತೆ. ಅದು ಕೂಡ ಪರಮಾತ್ಮನ ಧ್ಯಾನವನ್ನ ಧಾರಣೆಯನ್ನ ಮಾಡಿದವರಿಗೆ ಫಲ ಇದೆ. ನೀವೆಲ್ಲರೂ ಮಾಡಬೇಕಾದದ್ದು ಅಂತ ತೋರಿಸ್ಲಿಕ್ಕೆ ನಷ್ಟಾಂ ಸ್ಮೃತಿಂ ಪ್ರತ್ಯವರೋಹ್ಯ, ತಮಗೆ ಹೋಗಿರುವಂತಹ ಸ್ಮೃತಿಯನ್ನು ವಾಪಸ್ ಪಡ್ಕೊಳ್ತಾರೆ ಎನ್ನುವ ಫಲವನ್ನು ತೋರಿಸ್ತಾರೆ. ಆದ್ದರಿಂದ ನಾನು ಹೇಗೆ ಸೃಷ್ಟಿ ಮಾಡಬೇಕು, ಮುಂದೇನು ನನ್ನ ಗತಿ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಳ್ತಾರೆ. ಕೋಹಿ ಶೋಕಾರಣವೇ ಮಗ್ನಂ ಮಾಮಿತೋದ್ಯ ಸಮುದ್ಧರೇತ್. ನನ್ನನ್ನು ಕಾಪಾಡೋರು ಯಾರು? ಒಬ್ಬನೇ ಇದ್ದೀನಿ ನಾನು. ವೇದಗಳಿದ್ವು, ಅವುಗಳನ್ನು ನೋಡ್ಕೊಂಡು ಸೃಷ್ಟಿ ಮಾಡ್ತಾ ಇದ್ದೆ. ಅವುಗಳ ಸಹಾಯದಿಂದ ವೇದಗಳೇ ಇಲ್ಲವಂತಾಗಿದೆಯಲ್ಲ, ಏನ್ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮ ನಿದ್ರಾವಶನಾಗಿ ಮಲ್ಕೊಂಡಿದ್ನಲ್ಲ, ಅಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಕ್ಕೆ ಭಗವಂತ ಸಂತುಷ್ಟನಾಗಿ ಜಹೌ ನಿದ್ರಾ ಮಥತದ ವೇದ ಕಾರ್ಯಾರ್ಥ ಮುದ್ಯತಃ, ತಾನು ನಿದ್ರೆಯನ್ನ ಬಿಟ್ಟು ಎದ್ದಿದ್ದಾನೆ. ಎದ್ದು ಒಂದು ಉತ್ತಮವಾಗಿರುವ ರೂಪವನ್ನು ಸ್ವೀಕಾರ ಮಾಡಿದ. ಅದುವೇ ಈ ಹಯಗ್ರೀವ ಎಂಬುವ ಅವತಾರವನ್ನು. ಪರಮಾತ್ಮನ ಶುಭ್ರವಾಗಿರುವಂತಹ ರೂಪ, ಬೆಳ್ಳಗೆ ಇರುವಂತಹ ಮುಖ ಪರಮಾತ್ಮನದ್ದು, ಥಳಥಳ ಹೊಳಿತಾ ಇದೆ. ಎಲ್ಲ ಪರಮಾತ್ಮನ ಈ ರೂಪ ಆಕಾಶವನ್ನು ವ್ಯಾಪಿಸಿಬಿಟ್ಟಿದೆ. ಎಲ್ಲಿ ಹೊಡೆದ್ರೂ ಕೂಡ ಈ ಹಯಗ್ರೀವ ರೂಪವೇ ಕಾಣಬೇಕು, ಅಷ್ಟು ದೊಡ್ಡದಾಗಿರುವ ರೂಪವನ್ನು ಸ್ವೀಕಾರವನ್ನು ಮಾಡಿ ಅಂತರ್ದಧೌಸ ವಿಶ್ವೇಶೋ ವಿವೇಶತ ರಸಾಂ ಪ್ರಭು. ನೋಡ್ತಾ ಇರುವ ಕಾಲಕ್ಕೇನೆ ಬ್ರಹ್ಮದೇವರ ಕಣ್ಣಿಗೆ ಕಾಣದಂತಾಗಿ ರಸಾತಲವನ್ನು ಪ್ರವೇಶ ಮಾಡಿದ. ರಸಾತಲವನ್ನು ಪ್ರವೇಶ ಮಾಡುವ ಮುನ್ನ ಪರಮಾತ್ಮ ಧ್ವನಿಯನ್ನ ಮಾಡ್ತಾನೆ. ಈ ಧ್ವನಿ ರಸಾತಲದ ಪರ್ಯಂತವಾಗಿ ಹೋದಾಗ ಎಲ್ಲಿಂದ ಬರ್ತಾ ಇದೆ, ಯಾರು ಧ್ವನಿ ಮಾಡ್ತಿರೋದು ಅಂತ ಆ ಧ್ವನಿಯನ್ನ ಕೇಳಿಸ್ಕೊಂಡಿರುವಂತಹ ಮಧುಕೈಟಭರು ತಾವು ಆ ಧ್ವನಿ ಹತ್ತನೇ ಬರ್ತಾರೆ. ಪರಮಾತ್ಮನು ತಾನು ರಸಾತಲ ಪ್ರವೇಶವನ್ನ ಮಾಡಿ ಅಲ್ಲಿರುವಂತಹ ಎಲ್ಲ ವೇದಾಭಿಮಾನಿ ದೇವತೆಗಳನ್ನ ಎತ್ಕೊಂಡು ಬರ್ತಾರೆ. ನೋಡಿ, ವೇದಾಪಹಾರ ಅಂದ್ರೂ ಅಷ್ಟೇ, ವೇದಾನಯನ ಅಂದ್ರೂ ಅಷ್ಟೇ. ವೇದವನ್ನ ಕದ್ರು ಒಂದು ಕತೆ ಹೇಳ್ತಾರಲ್ಲ, ಇದುವೇ ಅದು. ವೇದವನ್ನ ಕದಿಯೋದು ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನು ಕದಿಯೋದು ಅಂತ ಅರ್ಥ. ವೇದವನ್ನು ವಾಪಸ್ ತಗೊಂಡು ಪರಮಾತ್ಮ ಬಂದು ಇಟ್ಟ ಅಂತಂದ್ರೆ ವೇದಾಭಿಮಾನಿ ದೇವತೆಗಳನ್ನು ವಾಪಸ್ ಪರಮಾತ್ಮ ಕರ್ಕೊಂಡು ಬಂದ ಅಂತ ಇಷ್ಟೇ ಅರ್ಥ ಅದಕ್ಕೆ. ಇಲ್ಲಾಂದ್ರೆ ಈ ಪುಸ್ತಕ ತಗೊಂಡು ಹೋದ್ರೆ ವೇದಾಪಹಾರ ಹೇಗಾಗುತ್ತೆ? ಅಥವಾ ಬ್ರಹ್ಮದೇವರ ಮನಸ್ಸಿನಲ್ಲಿರುವ ವೇದಗಳನ್ನು ತಗೊಂಡು ಹೋಗ್ಲಿಕ್ಕೆ ಆಗತ್ತಾ? ಹೇಗೆ ತಗೊಂಡಿಗೆ ಆಗ್ತದೆ? ವೇದಗಳು ಅಂದ್ರೆ ವರ್ಣ ಸಮುದಾಯ, ಎಲ್ಲ ಕಡೆ ಇರ್ತಾವವು. ಆದ್ದರಿಂದ ಆ ದೇವತೆಗಳನ್ನು ಪರಮಾತ್ಮ ಕರೆದುಕೊಂಡು ಬರ್ತಾನೆ. ಅಥ ಕಿಂಚಿತ ಪಶ್ಯಂತವು ದಾನವೋ ಮಧುಕೈಟಭವು. ತಾವು ಧ್ವನಿಯನ್ನೇ ಹಿಂಬಾಲಿಸಿಕೊಂಡು ಹೋದಾಗ ಯಾರಿದ್ದಾರೆ ಅಂತ ಗೊತ್ತಾಗ್ಲೇ ಇಲ್ಲ. ಪರಮಾತ್ಮ ಅಷ್ಟರಲ್ಲೇ ಬಂದು ಈ ದೇವತೆಗಳನ್ನ ತಾನು ಕರ್ಕೊಂಡು ಹೋಗುವ ಕಾಲಕ್ಕೆ ವಾಪಸ್ಸು ಮಧುಕೈಟವರು ಬಂದು ನೋಡ್ತಾರೆ, ಇಲ್ವೇ ಇಲ್ಲ ಇವರು ತಂದಿರುವ ವೇದಗಳು, ಯಾರು ತಗೊಂಡು ಹೋಗಿರೋದು ಅಂತ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಕೊನೆಗೆ ಬರ್ತಾರೆ. ಒಬ್ಬ ಮಲ್ಕೊಂಡಿರುವ ವ್ಯಕ್ತಿಯನ್ನು ನೋಡ್ತಾರೆ. ಶಯನೇ ನಾಗಭೋಗಾಢ್ಯೆ ಜ್ವಾಲಾಮಾಲಾ ಸಮಾವೃತೆ. ಏನಿವನು ಶೇಷನ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಇವನನ್ನು ನೋಡಿ ಜೋರಾಗಿ ನಕ್ಕು ಬಿಡ್ತಾರೆ.
ತಂ ದೃಷ್ಟ ದಾನವೇಂದ್ರವತೌ ಮಹಾಹಾಸಮುಂಚತಾಂ. ಕೊಳ್ಳಲು ನಕ್ಕು ಬಿಡ್ತಾರೆ, ಏನು ಮಲ್ಕೊಂಡಿದ್ದಾನೆ ಈತ ಅಂತ. ಆಗ ಪರಮಾತ್ಮನಿಗೆ ಈತನನ್ನು ಸಂಹಾರ ಮಾಡಬೇಕು ಅಂತ ಗೊತ್ತಾಯಿತು. ತಾನು ಎದ್ದು ಅದೇ ಹಯಗ್ರೀವ ರೂಪದಿಂದಲೇನೆ ಈ ಮಧುಕೈಟಭರ ಸಂಹಾರವನ್ನ ಪರಮಾತ್ಮ ಮಾಡ್ತಾನೆ. ಈ ಮಧುಸೂದನ ಅಂತ ಒಂದು ರೂಪ ಹೇಳ್ತಾರಲ್ಲ, ಹಯಗ್ರೀವನಿಗೆ ಮಧುಸೂದನ ಅಂತ ಕರೆಯೋರು. ಮಧು ಎಂಬುವಂತಹ ದೈತ್ಯನನ್ನ ಸಂಹಾರ ಮಾಡಿದಂತಹ ವ್ಯಕ್ತಿ. ಆದ್ದರಿಂದ ಪರಮಾತ್ಮ ಯಾಕೆ ಹಯಗ್ರೀವ ರೂಪವನ್ನು ಸ್ವೀಕಾರ ಮಾಡಿದ್ದು ಅಂದ್ರೆ, ಅಪಹೃತವಾಗಿರುವಂತಹ ವೇದಾಭಿಮಾನಿ ದೇವತೆಗಳನ್ನ ವಾಪಸ್ಸು ಕರೆದುಕೊಂಡು ಬಂದು ತಾನು ಯಾವುದಕ್ಕೆ ಅವತಾರವನ್ನು ಮಾಡಿದ್ದಾನೆ. ಹಯಗ್ರೀವ ರೂಪ ಪರಮಾತ್ಮ ಜ್ಞಾನವನ್ನು ಕೊಡಲಿಕ್ಕೇನೆ ಮಾಡಿರುವಂತಹದ್ದು. ತನ್ನ ಮೂಗಿನಿಂದ ಬಾಯಿಯಿಂದ ನಿರಂತರದಲ್ಲೂ ಕೂಡ ವಿದ್ಯೆಗಳನ್ನು ಉಚ್ಚಾರಣೆ ಮಾಡ್ತಿರ್ತಾನೆ ಪರಮಾತ್ಮ, ಹೇಳ್ತಾ ಇರ್ತಾನೆ. ಇಂತಹ ಆ ಜ್ಞಾನಪ್ರದವಾಗಿರುವ ಸರ್ವ ವಿದ್ಯಾಪ್ರದನಾಗಿರುವಂತಹ ಯಾವ ಹಯಗ್ರೀವ ರೂಪಿ ಪರಮಾತ್ಮ ಇದ್ದಾನೋ ಆತ ಈ ವೇದಾಭಿಮಾನಿ ದೇವತೆಗಳ ರಕ್ಷಣೆಯನ್ನು ಮಾಡಿ ಇವತ್ತಿಗೂ ಕೂಡ ವೇದಗಳು ಸ್ಥಿರವಾಗಿರುವಂತೆ ಮಾಡಿದ್ದಾನೆ. ಹಾಗೂ ಆ ಮಧುಕೈಟಭರ ಸಂಹಾರವನ್ನು ಮಾಡಿದ್ದಾನೆ. ಬ್ರಹ್ಮದೇವರಿಗೆ ವೇದಗಳನ್ನು ಕೊಟ್ಟು ತಾನು ಪರಮಾತ್ಮ ಅಂತರ್ಹಿತನಾಗ್ತಾ ಇದ್ದಾನೆ. ನೋಡಪ್ಪ, ನೀವು ಕೂಡ ಈ ಕಥೆಯನ್ನು ಕೇಳಬೇಕು. ಯೋ ಹ್ಯೇತತ್ ಬ್ರಾಹ್ಮಣೋ ನಿತ್ಯಂ ಶೃಣುಯಾದ್ ಧಾರಯೀತವ ನತಸ್ಯಾಧ್ಯಯನಂ ನಾಶಂ ಉಪಗಚ್ಚೇತ್ ಕದಾಚನ. ಈ ಉತ್ತಮವಾಗಿರುವ ಹಯಗ್ರೀವ ರೂಪಿ ಪರಮಾತ್ಮನ ವೇದೋದ್ಧಾರದ ಕಥೆಯನ್ನು ಯಾರು ಕೇಳ್ತಾ ಇದ್ದಾರಲ್ಲ, ಅವರು ಏನೆಲ್ಲ ಅಧ್ಯಯನವನ್ನು ಮಾಡಿದ್ದಾರೆ, ಆ ಅಧೀತವಾಗಿರುವ ವಿದ್ಯೆಯು ನಾಶವನ್ನು ಹೊಂದೋದಿಲ್ಲ, ಹಾಗೆ ಸ್ಥಿರವಾಗಿ ಉಳಿತದೆ. ಇದು ಬಹಳ ದೊಡ್ಡ ಗುಣ ರೀ. ಇದು ಕೆಲವೊಮ್ಮೆ ಏನಾಗ್ಬಿಡ್ತದೆ, ಉತ್ತಮರಾಗಿರುವ ಗುರುಗಳು ಸಿಕ್ಬಿಡ್ತಾರೆ. ಬಹಳ ಬರೋಬ್ಬರಿ ಆಯಿತು, ಅವ್ರ ಹತ್ರ ಹೋದ್ವಿ, ಸೇವೆ ಮಾಡಿದ್ವಿ, ವಿದ್ಯೆಯನ್ನು ಸಂಪಾದನೆಯೇನೋ ಮಾಡ್ಕೊಂಡ್ವಿ, ಯೋಗ ಆಯಿತು, ಕ್ಷೇಮ ಆಗಬೇಕಲ್ಲ. ಆ ಬಂದಿರುವಂತಹ ವಿದ್ಯೆ ಸ್ಥಿರವಾಗಿ ಉಳಿಬೇಕು. ನಾವು ಯಾವಾಗೋ ಒಮ್ಮೆ ಪುಸ್ತಕವನ್ನು ತೆಗೆಯೋರು, ತೆಗೆದಾಗ ಅರ್ಥ ಆದರೆ ಸಾಕಾಗಿದೆ. ಇನ್ನು ತೆಗೆಯದೇ ಇರುವ ಕಾಲಕ್ಕಂತೂ ಸ್ಮೃತಿಗೆ ಬರೋದು ಬಹಳ ದೂರದ. ಆದರೆ ಈ ಪರಮಾತ್ಮನ ಹಯಗ್ರೀವ ರೂಪದ ಈ ಕಥೆಯನ್ನು ಏನು ಮಹಾಭಾರತದಲ್ಲಿ ಹೇಳಿದ್ದಾರೆ, ಇದನ್ನು ಸ್ಮರಿಸಿಕೊಂಡಂತಹ ವ್ಯಕ್ತಿಗೆ ವಿದ್ಯೆಯ ನಾಶವಾಗುವುದಿಲ್ಲ. ಯಾಕೆ? ಆ ವಿದ್ಯೆಗೆ ಎಲ್ಲದಕ್ಕೂ ಮೂಲ ವಿದ್ಯೆ ಅಂತ ಅನಿಸ್ಕೊಂಡಿರುವುದೇ ವೇದಗಳು. ಆ ವೇದಗಳನ್ನು ಪರಮಾತ್ಮ ತಾನು ಉದ್ಧರಿಸಿಕೊಂಡು ಬ್ರಹ್ಮದೇವರಿಗೆ ಕೊಟ್ಟಿದ್ದಾನಲ್ಲ, ಇದನ್ನು ಸ್ಮರಣೆ ಮಾಡಿದಾಗ ನಮ್ಮದು ಎಲ್ಲೋ ಹೋಗಿರುವಂತಹ ಆ ವಿದ್ಯಾಭಿಮಾನಿಗಳನ್ನು ಕರೆತಂದು ನಮ್ಮಲ್ಲೇ ಪರಮಾತ್ಮ ಇಡಿಸ್ತಾನೆ. ಆದ್ದರಿಂದ ಎಲ್ಲರೂ ಕೂಡ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ನಾರಾಯಣ ಪರಾವೇದಾಹ ಯಜ್ಞ ನಾರಾಯಣಾತ್ಮಕಾಹ ತಪೋ ನಾರಾಯಣ ಪರಂ ನಾರಾಯಣ ಪರಾಗತಿ. ನಾರಾಯಣನೇ ವೇದ ಪ್ರತಿಪಾದ್ಯನಾದವನು, ಅವನ ಬಗ್ಗೆನೇ ಹೇಳ್ತಾ ಇರೋದು. ಎಲ್ಲ ಯಜ್ಞಗಳು ಕೂಡ ನಾರಾಯಣ ದೇವರಿಂದಲೇ ಬಂದಿರುವಂಥದ್ದು, ಅವರ ಪ್ರೀತ್ಯರ್ಥವಾಗಿಯೇ ಮಾಡಬೇಕಾದದ್ದು. ಹೀಗೆ ಆ ಭಗವಂತನ ಕಥೆಯನ್ನ ನಿರೂಪಿಸಿಕೊಟ್ಟಿದ್ದಾರೆ. ಹಯಗ್ರೀವ ರೂಪದ ಬಗ್ಗೆ ಕೇಳಿದಂತಹ ಜನಮೇಜಯನಿಗೆ ಒಂದು ಪ್ರಶ್ನೆ ಬಂತು. ಅಲ್ಲ, ಪರಮಾತ್ಮ ಹೀಗೆ ಅವತಾರವನ್ನು ಮಾಡ್ತಾನೆ ನಿಜ, ನೀವು ವ್ಯಾಸರ ಬಗ್ಗೆ ಹೇಳ್ತಾ ಇದ್ರಿ, ಈಗ ವೇದವ್ಯಾಸ ದೇವರು ಅವತಾರವನ್ನು ಮಾಡಿದ್ದು ಯಾವಾಗ? ದ್ವಾಪರದ ಕೊನೆ ಭಾಗಕ್ಕೆ. ಬಹಳ ಅಂದ್ರೆ ಏನು, 1000 ವರ್ಷ ಆಸ್ಪಾಸ್, ಇನ್ನೇನು ದ್ವಾಪರ ಯುಗ ಮುಗಿಬೇಕು, ಆವಾಗ ವೇದವ್ಯಾಸ ದೇವರ ಅವತಾರ ಆಗಿದೆ. ಆದ್ರಿಂದ ದ್ವಾಪರದ ಅಂತಿಮದಲ್ಲಿ ಹುಟ್ಟಿರುವಂತಹ ವೇದವ್ಯಾಸ ದೇವರಿಗೆ ಮತ್ತೆ ಹಿಂದೆಲ್ಲೂ ಕೂಡ ಅವತಾರಗಳು ಇದ್ವೋ ಇಲ್ವೋ? ಇನ್ನು ಎಂದೂ ಕೂಡ ಹಿಂದಕ್ಕೆ ವೇದವ್ಯಾಸ ದೇವರ ಅವತಾರವೇ ಆಗಿಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಈ ಒಂದು ಸಂಶಯ ನಮಗೂ ಎಲ್ಲರಿಗೂ ಇದೆ ಅಲ್ರಿ. ವೇದವ್ಯಾಸ ದೇವರು ಅಂದ್ರೆ ಯಾರು? ದೇವರು ಅಂತ ಹೇಳಿದ್ದೀವಲ್ರಿ ಈಗಾಗಲೇ, ಆಯಿತು, ನಾರಾಯಣ ದೇವರ ಅವತಾರ ಅಂತಾನೆ ಒಪ್ಪೋಣ. ಆದರೆ ಈ 28ನೆಯ ದ್ವಾಪರದಲ್ಲಿ ವೇದವ್ಯಾಸ ದೇವರ ಅವತಾರವಾಗಿದೆ, ಇದಕ್ಕಿಂತ ಹಿಂದಕ್ಕೆ ವೇದವ್ಯಾಸ ದೇವರ ಅವತಾರವಿಲ್ವಾ ಅಂದ್ರೆ ಇದಕ್ಕೆ ಉತ್ತರವನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ರಾಮಾವತಾರಕ್ಕಿಂತಲೂ ಕೂಡ ಹಿಂದಕ್ಕೆ ವೇದವ್ಯಾಸ ದೇವರ ಅವತಾರವೂ ಇದೆ. ರಾಮಾವತಾರ ಆದ್ಮೇಲೂ ಕೂಡ ಪರಮಾತ್ಮ ವ್ಯಾಸ ರೂಪದಿಂದ ಅವತರಿಸಿದ್ದಾನೆ ಅಂತ ಹೇಳ್ತಾ, ಪರಮಾತ್ಮ ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ
ಅಷ್ಟಾವಿಂಶೇ ಯುಗೆ ಕೃಷ್ಣ ಸತ್ಯವತ್ಯಾಮಜಾಯತ. 3, 7, 16, 25ನೆಯ ಮಹಾಯುಗಗಳಲ್ಲಿ ಪರಮಾತ್ಮ ಹುಟ್ಟಿ 28ನೆಯ ಮಹಾಯುಗದ ದ್ವಾಪರದಲ್ಲೂ ಕೂಡ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆದರೆ ನನಗೇನು ಪ್ರಶ್ನೆ ಅಂದರೆ, ಇದನ್ನ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿರುವಂತಹದ್ದು, ಜನಮೇಜಯ ಕೇಳುವ ಪ್ರಶ್ನೆ, ಕಿಮತಃ ಪೂರ್ವಕಂ ಜನ್ಮ ವ್ಯಾಸಸ್ಯ ಅಮಿತ ತೇಜಸಃ, ವೇದವ್ಯಾಸ ದೇವರ ಪೂರ್ವಜನ್ಮ ಯಾವುದು ಹೇಳ್ರಿ ಅಂತ ಕೇಳ್ತಾನೆ. ಆಗ ಬಹಳ ರಹಸ್ಯವಾಗಿರುವ ಒಂದು ಪ್ರಮೇಯವನ್ನ ವೈಶಂಪಾಯನರು ತಿಳಿಸ್ಕೊಡ್ತಾರೆ. ಪ್ರಾಯಶಃ ಬೇರೆ ಎಲ್ಲೂ ಕೂಡ ಈ ಕಥೆ ಬರೋದಿಲ್ಲ. ನೋಡಪ್ಪ, ಕೃತ್ವಾ ಭಾರತಮಾಖ್ಯಾನಂ ತಪಶ್ರಾಂತಸ್ಯ ಧೀಮತಃ ಶುಶ್ರೂಷಾಂ ತತ್ಪರ ರಾಜನ್ ಕೃತವಂತೋ ವಯಂ ಸದಾ. ನಾವು ಮಹಾಭಾರತದ ರಚನೆಯನ್ನು ಮಾಡಿರುವಂತಹ ವೇದವ್ಯಾಸ ದೇವರ ಹತ್ತಿರ ಹೋಗಿ ಶುಶ್ರೂಷೆಯನ್ನು ಮಾಡಿಬಿಟ್ಟು ನಾನು, ಸುಮಂತು, ಜೈಮಿನಿ, ಪೈಲ ಹಾಗೂ ಶುಕಾಚಾರ್ಯರು ಎಲ್ಲರೂ ಕೂಡ ವೇದವ್ಯಾಸ ದೇವರ ಆಜ್ಞೆಯನ್ನು ಪಡೆದು ಹೋಗ್ತಾ ಇದ್ವಿ ನಮ್ಮ ನಮ್ಮ ಕಾರ್ಯವನ್ನು ಮಾಡಿಕೊಳ್ಳೋಣ ಅಂತ. ಆಗ ನಾವು ಕೇಳಿದ್ವಿ, ಗುರುಗಳೇ, ಇಷ್ಟು ಉತ್ತಮವಾಗಿರುವ ಗ್ರಂಥಗಳನ್ನು ಬರೆದವರು ನೀವು, ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಅಂತಂದಾಗ ವೇದವ್ಯಾಸ ದೇವರೇನೆ ತೋರಿಸಿರುವಂತಹ ತಮ್ಮ ಮಹಿಮೆಯನ್ನು ಹೇಳ್ತಾರೆ. ನೋಡು, ಪರಮಾತ್ಮ ನಾರಾಯಣ ಎನ್ನುವಂತಹ ರೂಪವನ್ನು ತಾಳಿದ್ದಾನಲ್ಲ, ಅಂತಹ ನಾರಾಯಣ ರೂಪವನ್ನು ತಾಳಿರುವ ಪರಮಾತ್ಮ ಎಲ್ಲ ಬ್ರಹ್ಮದೇವ ಮುಂತಾಗಿರುವ ದೇವತೆಗಳನ್ನು ಸೃಷ್ಟಿ ಮಾಡಿದ ಮೇಲೆ ತಾನು ತನ್ನ ಮುಖದಿಂದ ವೇದವನ್ನ ವಿಭಾಗ ಮಾಡುವಂತಹ ಕೆಲಸವನ್ನು ಮಾಡುವ ವ್ಯಕ್ತಿ ಬರಬೇಕು. ಸೃಷ್ಟಿಯನ್ನು ಮಾಡುವಂತಹ ಜನರೆಲ್ಲರೂ ಹುಟ್ಕೊಂಡಿದ್ದಾರೆ, ಪ್ರಜಾಪಾಲನೆಯನ್ನು ಮಾಡುವಂತಹ ಪ್ರಜಾಪತಿಗಳೆಲ್ಲರೂ ಕೂಡ ಹುಟ್ಟಿದ್ದಾರೆ. ಆದರೆ ಜ್ಞಾನವನ್ನು ಪ್ರಚಾರ ಮಾಡುವಂತಹ ವ್ಯಕ್ತಿ ಬರಲೇ ಇಲ್ವಲ್ಲ. ಅಂದ್ರೆ ಪರಮಾತ್ಮ ಮಾಡುವಷ್ಟು ಜ್ಞಾನ ಪ್ರಸಾರವನ್ನು ಮಾಡುವಂಥವ್ರು ಯಾರೂ ಬಂದಿಲ್ಲ ಅಂತ ಅಭಿಪ್ರಾಯ. ಯಾಕೆಂದ್ರೆ ಸನಕಾದಿಗಳ ಅವತಾರ ಆಗೋಗಿದೆ, ಸನಕಾದಿಗಳೆಲ್ಲರೂ ಕೂಡ ಜ್ಞಾನ ಪ್ರಸಾರವನ್ನು ಮಾಡಲಿಕ್ಕೆ ಬಂದಂಥವರು. ಆದರೆ ಪರಮಾತ್ಮ ಮಾಡಿದಷ್ಟು ಅವರು ಮಾಡೋದಿಲ್ಲ. ಆದ್ದರಿಂದ ಭಗವಂತ ತಾನು ಈ ವ್ಯಾಸ ರೂಪವನ್ನು ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡ. ಅಲ್ಲ, ವೇದವ್ಯಾಸ ದೇವರ ಸೃಷ್ಟಿ ಆಗ ಹೋಗಿದೆಯಲ್ಲ. ಅಂದ್ರೆ ವ್ಯಾಸಾವತಾರಕ್ಕಿಂತಲೂ ಪೂರ್ವದಲ್ಲಾಗಿರುವಂತಹ ಒಂದು ಅವತಾರದ ಬಗ್ಗೆ ಹೇಳ್ತಾ ಇರುವುದು. ಪರಮಾತ್ಮ ನೋಡಿದ, ಎಲ್ಲರಿಗೂ ಕೂಡ ನಾ ರಕ್ಷಣೆಯನ್ನು ಮಾಡುವ ಬಲ ಕಾರ್ಯವನ್ನು ಮಾಡುವ ರೂಪಗಳನ್ನೇ ತಾಳ್ಬಿಟ್ಟೆ. ವರಾಹ ರೂಪವನ್ನು ತಾಳಿದೆ, ನರಸಿಂಹ ರೂಪವನ್ನು ತಾಳಿದ್ದು, ಇಲ್ಲೆಲ್ಲ ನಾನು ಬಲ ಕಾರ್ಯವನ್ನೇ ಮಾಡಿದ್ದು, ದುಷ್ಟರ ಶಿಕ್ಷಣವನ್ನು ಮಾಡಿದ್ದು. ಆದರೆ ಜ್ಞಾನ ಕಾರ್ಯವನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಬಂದಿರುವ ರೂಪಗಳು ಅಂಥದ್ದು ಯಾವುದಿಲ್ಲವಲ್ಲ. ಆದ್ದರಿಂದ ನಾನು ಜ್ಞಾನ ಕಾರ್ಯವನ್ನು ಮಾಡುವ ಒಂದು ರೂಪವನ್ನು ತಾಳ್ತೀನಿ ಅಂತ ಸರಸ್ವತೀಂ ಉಚ್ಚಚಾರ ತತ್ರ ಸಾರಸ್ವತೋಭವತ ಅಥ ಭೂಯೋ ಜಗತ್ ಸೃಷ್ಟ ಭೋ ಶಬ್ದೇನಾನುವಾದಯತ. ಆ ನಾರಾಯಣ ರೂಪಿ ಪರಮಾತ್ಮ ಭೋಹೋ ಅನ್ನುವ ಒಂದು ಶಬ್ದವನ್ನು ಬಾಯಿಂದ ಉಚ್ಚಾರಣೆ ಮಾಡಿದ. ಆ ಭೋಹೋ ಎನ್ನುವಂತಹ ಶಬ್ದದಿಂದ, ಆ ಧ್ವನಿಯಿಂದ ಹುಟ್ಟಿದಂಥವರೇ ಅಪಾಂತರತಮ ಎನ್ನುವಂತಹ ಒಬ್ಬ ಋಷಿಗಳು. ಅಪಾಂತರತಮ ನಾಮ ಸುತೋ ವಾಕ್ ಸಂಭವ ಪ್ರಭೋ, ಪರಮಾತ್ಮನ ಮಾತಿನಿಂದ ಉದ್ಭೂತನಾಗಿರುವಂತಹ ಒಬ್ಬ ವ್ಯಕ್ತಿ. ವೇದಾಖ್ಯಾನೇ ಶ್ರುತಿ ಕಾರ್ಯ ತ್ವಯಾ ಮತಿಮತಾಂಬರ. ಹುಟ್ಟಿದಂತಹ ಆ ವ್ಯಕ್ತಿಗೆ ನಾರಾಯಣ ದೇವರು ಆದೇಶ ಮಾಡಿದರು, ನೋಡಪ್ಪ, ನೀನು ಎಲ್ಲರಿಗೂ ಕೂಡ ವೇದೋಪದೇಶವನ್ನು ಮಾಡಬೇಕು, ಈ ವೇದದ ಪ್ರಸಾರವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಸಂತುಷ್ಟರಾಗಿರುವಂತಹ ಆ ಅಪಾಂತರತಮ ಅನ್ನುವಂತಹ ಋಷಿಗಳು ತಾವು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ವೇದ ಪ್ರಚಾರವನ್ನು ಮಾಡ್ತಾ ಇದ್ದಾಗ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ನಿನ್ನಿಂದ ಯಾರೆಲ್ಲ ಜ್ಞಾನ ಪಡಿತಾ ಇದ್ದಾರೋ ಅವರಿಗೆ ಆ ಬುದ್ಧಿ ಸ್ಥಿರವಾಗಿ ಉಳಿತದೆ. ಅಷ್ಟೇ ಅಲ್ಲ, ಪುನಸ್ತಿಷ್ಯೇಚ ಸಂಪ್ರಾಪ್ತೆ ಕುರವೋ ನಾಮ ಭಾರತಾಹ ಭವಿಷ್ಯಂತಿ ಮಹಾತ್ಮಾನೋ ರಾಜಾನಃ ಪ್ರಥಿತಾ ಭುವಿ ತೇಷಾಂ ತ್ವತ್ತಃ ಪ್ರಸೂತಾನಾಂ ಕುಲಭೇದೋ ಭವಿಷ್ಯತಿ. ನೀನೇ ಮುಂದಕ್ಕೆ ಮತ್ತೊಮ್ಮೆ ಹುಟ್ಟುತ್ತೀಯ, ಆಗ ನಿನ್ನಲ್ಲಿ ಹುಟ್ಟಿದಂತಹ ಮಕ್ಕಳಿಂದಲೇನೆ ದೊಡ್ಡ ಕಲಹ ಆಗಿ ಈ ಯುದ್ಧ ಆಗ್ತದೆ. ಈ ವೇದವ್ಯಾಸ ದೇವರ ಮಕ್ಕಳಿಗೆ ಯುದ್ಧ ಎಲ್ಲ ಆಗಿದ್ರಿ ಅಂದ್ರೆ ಮತ್ತು ವೇದವ್ಯಾಸ ದೇವರ ಮಕ್ಕಳೇ ತಾನೇ ಧೃತರಾಷ್ಟ್ರ, ಪಾಂಡು, ವಿದುರ. ಆದ್ದರಿಂದ ಆ ವೇದವ್ಯಾಸ ರೂಪದ ಅವತಾರಕ್ಕಿಂತಲೂ ಪೂರ್ವದಲ್ಲಾಗಿರುವ ಈ ಅಪಾಂತರತಮ ಎನ್ನುವ ಏನು ಪರಮಾತ್ಮನದ್ದೇ ಇನ್ನೊಂದು ರೂಪ ಇದೆ, ಆ ರೂಪಕ್ಕೆ ಹೇಳ್ತಾ ಇದ್ದಾರೆ.
ನೋಡಿ, ಪರಮಾತ್ಮನಿಗೆ ನಡೀತದೆ, ತಾನೇ ತನಗೆ ಅಣ್ಣನೂ ಆಗ್ತಾನೆ, ತಾನೇ ತನಗೆ ಮಗನೂ ಆಗ್ತಾನೆ, ಎಲ್ಲ ಆಗ್ತಾನೆ. ಸ್ವಯಮೇವ ಯಸ್ಯ ಸಹಜೋ ವಿಜಾಯತೆ. ಆದ್ದರಿಂದ ಪರಮಾತ್ಮನಿಂದ ಹುಟ್ಟಿರುವ ರೂಪ ಪರಮಾತ್ಮ ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನುವ ಈ ಯುಕ್ತಿ ನಡೆಯೋದಿಲ್ಲ. ಯಾಕೆಂದ್ರೆ ಏನು ಹುಟ್ಟಬೇಕಾದ್ರೂ ಕೂಡ ಅದು ಪರಮಾತ್ಮನಿಂದಲೇ ಬರಬೇಕು. ಪರಮಾತ್ಮನ ರೂಪಗಳು ಕೂಡ ಪರಮಾತ್ಮನಿಂದಲೇ ಬರ್ತವೆ, ಪ್ರಾದುರ್ಭೂತವಾಗ್ತಾವಷ್ಟೇ. ಆದ್ರಿಂದ ನೋಡಪ್ಪ, ನೀನು ವೇದವನ್ನ ಪ್ರಚಾರವನ್ನು ಮಾಡಬೇಕು, ನೀನೇ ಮುಂದೆ ವ್ಯಾಸನಾಗಿ ಅವತಾರವನ್ನ ಮಾಡ್ತಾ ಇದ್ದೀಯಾ. ಎಲ್ಲವೂ ಕೂಡ ನಿನಗೆ ಪ್ರತಿಭಾತವಾಗ್ತವೆ. ಭೂತ ಭವ್ಯ ಭವಿಷ್ಯಾಣಂ ಜ್ಞಾನಾನಾಂ ವೇತ್ಸಸೇ ಗತಿಂ. ಮುಂದಾಗೋದನ್ನ, ಈಗ ನಡೀತಾ ಇರೋ ಎಲ್ಲವನ್ನ, ಹಿಂದಾಗಿರೋದನ್ನ ಎಲ್ಲವನ್ನೂ ತಿಳಿತಾ ಇದ್ದೀಯಾ. ಅದಕ್ಕೆ ಅಲ್ವೇ ಮತ್ತು ಮಹಾಭಾರತದ ರಚನೆ ಆಗಿದ್ದು. ಈ ಎಲ್ಲ ಕಥೆಗಳಾಗುವ ಪೂರ್ವದಲ್ಲಿ ಏನೇ, ಇದನ್ನು ನಾರಾಯಣ ದೇವರು ಆ ಋಷಿಗೆ, ಆ ಅಪಾಂತರತಮ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನೀನು ನನ್ನ ಪ್ರಸಾದದಿಂದ ಲೋಕದಲ್ಲಿ ಖ್ಯಾತಿಯನ್ನು ಹೊಂದುತ್ತಾ ಇದ್ದೀಯಾ. ಎಲ್ಲಿಯ ತನಕ ಈ ಎಲ್ಲ ವೃಕ್ಷಗಳು ಪರ್ವತಗಳು ಇರ್ತಾವೋ ಅಲ್ಲಿಯ ತನಕ ನೀನು ಹಾಗೂ ನಿನ್ನ ಮಗ ಶುಕನ ಕೀರ್ತಿ ಇರ್ತದೆ ಅಂತ ಆ ನಾರಾಯಣ ದೇವರು ಹೇಳಿ ಈ ಋಷಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ಆಗ ಆ ಋಷಿಗಳು ಬಂದು ತಾವು ಎಲ್ಲ ವಿಧವಾಗಿರುವಂತಹ ವೇದಗಳನ್ನು ಉದ್ಧಾರ ಮಾಡ್ತಾರೆ. ತಾವು ಉದ್ಧಾರವನ್ನು ಮಾಡಿ ಈ ವೇದ ವಿದ್ಯೆಯನ್ನ ಪ್ರಚಾರವನ್ನು ಮಾಡ್ತಾರೆ. ಅದೇ ಅಪಾಂತರತಮಸ್ಸು ಎನ್ನುವ ಋಷಿಗಳು ನಾನಪ್ಪ ಅಂತ ವೇದವ್ಯಾಸ ದೇವರು ತಮ್ಮ ಶಿಷ್ಯರ ಮುಂದೆ ಈ ಕಥೆಯನ್ನು ಹೇಳ್ತಿದ್ದಾರೆ. ತದೇತತ್ ಕಥಿತಂ ಜನ್ಮ ಮಯಾ ಪೂರ್ವಕಮಾತ್ಮನಃ ನಾರಾಯಣ ಪ್ರಸಾದೇನ ತದಾ ನಾರಾಯಣಾಂಶಜಂ. ಆ ಪರಮಾತ್ಮನ ಅಂಶದಿಂದಲೇ ಬಂದಿರುವಂತಹದ್ದು ಈ ನನ್ನ ರೂಪ, ನಾನೇ ಆ ಪರಮಾತ್ಮನ ಅವತಾರ ಅಂತ ತಾವು ಈ ಕಥೆಯನ್ನ ನಿರೂಪಣೆಯನ್ನು ಮಾಡಿದ್ದಾರೆ. ಹೀಗೆ ಈ ಕಥೆಯನ್ನ ಹೇಳಿ ಶಾಂತಿ ಪರ್ವದ ಕೊನೆಯದಾಗಿರುವ ಒಂದು ಕಥೆ, ಒಬ್ಬ ಬ್ರಾಹ್ಮಣನ ಕಥೆಯನ್ನ ನಿರೂಪಣೆಯನ್ನು ಮಾಡ್ತಾರೆ. ಧರ್ಮರಾಜ ಪ್ರಶ್ನೆಯನ್ನು ಕೇಳ್ತಾನೆ. ನೋಡಿ, ಎಲ್ಲ ಮಾಡಬೇಕು ಅಂತ ನೀವು ಹೇಳಿಬಿಟ್ರೆ ಎಷ್ಟಂತ ಮಾಡ್ಲಿಕ್ಕಾಗ್ತದೆ? ಎಷ್ಟು ಧರ್ಮ ಹೇಳಿದ್ದಾರೆ, ಎಷ್ಟು ತಿಳ್ಕೊಳ್ಬೇಕು, ಎಷ್ಟು ಮಾಡಬೇಕು, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಬಿಡಬೇಕು ಅಂತ ಯಾವ್ದು ಯಾವುದಿಲ್ಲ. ಮತ್ತೆ ಆದ್ರೆ ಮಾಡಲೇಬೇಕಾದದ್ದೇ ಅಂತಾನೆ ಎಲ್ಲವೂ ಇದ್ದಾಗ ಹೇಗೆ ಪ್ರವೃತ್ತಿ ಮಾಡೋದು? ನಮಗೆ ಒಬ್ಬ ವ್ಯಕ್ತಿ ಯಾವುದನ್ನು ಆರಿಸ್ಕೊಂಡು ತನಗೆ ಯೋಗ್ಯವಾಗಿರುವ ಧರ್ಮವನ್ನು ಮಾಡಬೇಕು ಅಂತ ಮಾಡಿದಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನು ಹೇಳಬೇಕು ಅಂತ ಕೇಳ್ತಾನೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದ, ಮಹಾಪದ್ಮ ಅಂತ ಒಂದು ಊರಿನಲ್ಲಿ ವಾಸ ಮಾಡ್ತಾ ಇದ್ದ. ಎಲ್ಲ ವೇದಗಳನ್ನು ಅಭ್ಯಾಸವನ್ನು ಮಾಡಿ ಎಲ್ಲ ಅತಿಥಿಗಳಿಗೂ ಕೂಡ ಪೂಜೆಯನ್ನು ಮಾಡಿ ಇನ್ನು ಗೃಹಸ್ಥ ಧರ್ಮ ಸಾಕಾಯಿತು, ಎಷ್ಟಂತ ಇದು ಮಾಡೋದು ಅಂತ ವಿರಕ್ತನಾಗಿರುವಂತಹ ಈತ ಯಾವುದನ್ನು ಪ್ರಧಾನವನ್ನಾಗಿ ಮಾಡಬೇಕು ಅದನ್ನು ನನಗೆ ಯಾರಾದರೂ ಹೇಳಿ ಅಂತ ಬಂದಂತಹ ಎಲ್ಲ ಋಷಿಗಳಿಗೂ ಕೇಳ್ತಾ ಇದ್ದ. ಅವರ ಮನೆಗೆ ಒಬ್ಬ ಅತಿಥಿಗಳು ಬಂದಿದ್ರು, ಅವರನ್ನು ಹಿಡ್ಕೊಂಡ್ಬಿಟ್ಟ. ಗುರುಗಳೇ, ಬಂದಂತಹ ಅತಿಥಿಗಳೇ, ನೀವೇ ಹೇಳಬೇಕು, ನನಗೆ ತುಂಬಾ ವೈರಾಗ್ಯ ಬಂದಿದೆ, ಯಾವುದನ್ನು ಮಾಡ್ಬೇಕು ಹೇಳ್ರಿ, ಯಾವುದನ್ನು ಮಾಡೋದ್ರಿಂದ ನನಗೆ ಉತ್ತಮ ಗತಿಯಾಗುತ್ತೆ ಅಂತ. ಅದಕ್ಕೆ ಆ ಅತಿಥಿಗಳು ಹೇಳ್ತಾರೆ, ನನಗೂ ಇದೇ ಪ್ರಶ್ನೆ ಇದೆಯಪ್ಪ. ಕೆಲವೊಮ್ಮೆ ಏನಾಗ್ಬಿಡ್ತದೆ, ಈ ಪ್ರವಚನ ಮಾಡೋರು ಎಲ್ಲಾನು ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ತಾವು ಮಾಡ್ತಿರ್ತಾರೋ ಬಿಡ್ತಿರ್ತಾರೋ ಗೊತ್ತಿಲ್ಲ, ಆದ್ರೆ ಎಲ್ಲವನ್ನೂ ಮಾಡಬೇಕು ಅಂತಂದಾಗ ಹೇಗೆ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ ಹೇಳಿ? ಪ್ರವೃತ್ತಿ ಆಗಬೇಕು ಅಂದ್ರೆ ಏನಾದರೂ ಒಂದು ಬಲವತ್ತ ಪ್ರಚೋದಕವಾದದ್ದು ಇರಬೇಕಲ್ಲ. ಅದಕ್ಕೆ ನಾನು ಹುಡುಕ್ತಾ ಇದ್ದೀನಪ್ಪ. ಎಲ್ಲರೂ ಹೇಳ್ತಾರೆ ಇದನ್ನ ಮಾಡ್ರಿ, ಕೆಲವೊಬ್ರು ಹೇಳ್ತಾರೆ ಅಗ್ನಿಹೋತ್ರವೇ ಶ್ರೇಷ್ಠ, ಅಗ್ನಿಹೋತ್ರಿಗೆ ಸಮಾನನಾಗಿರುವ ವ್ಯಕ್ತಿನೇ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಸನ್ಯಾಸಿಗಳೇ ಶ್ರೇಷ್ಠ, ಅವರಿಗೆ ಸಮಾನರಾದವರು ಯಾರಿಲ್ಲ. ನಿನ್ನೆ ಮೊನ್ನೆ ಹೇಳೋ ಕಾಲಕ್ಕೆ ಗೃಹಸ್ಥಾಶ್ರಮೇ ಶ್ರೇಷ್ಠ, ಅವನಿಗೆ ಸಮಾನನಾದವನು ಯಾವನಿಲ್ಲ ಅಂದಾಗ ಈ ಸನ್ಯಾಸವನ್ನು ಸ್ವೀಕಾರ ಮಾಡಿರುವಂತಹ ವ್ಯಕ್ತಿ ಗೃಹಸ್ಥಾಶ್ರಮನೇ ಶ್ರೇಷ್ಠ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಅದು ವಾಪಸ್ಸಂತೂ ಬರ್ಲಿಕ್ಕೆ ಆಗಲ್ವಲ್ಲ. ಈತ ಗೃಹಸ್ಥಾಶ್ರಮಿಯಾದವನು ಸನ್ಯಾಸವೇ ಶ್ರೇಷ್ಠ ಅಂತ ಆತ ಅಂದ್ರೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಹೋಗ್ಲಿಕ್ಕೆ ಆಗಬೇಕಲ್ಲ. ಆದ್ರಿಂದ ಎಲ್ಲ ಕೇಳಲಿಕ್ಕೆ ಮಾತ್ರ ಚಂದ ಇದೆ, ಯಾವುದನ್ನು ಮಾಡಬೇಕು ಅಂತ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು ಆ ಅತಿಥಿಗಳು.
ಪ್ರಶ್ನೆ ಕೇಳಿದ್ರೆ ಉಲ್ಟಾ ಪ್ರಶ್ನೆ ಕೇಳ್ಬಿಟ್ರಿ ಅವರು. ಆದ್ರೆ ಒಂದು ಕೆಲಸ ಮಾಡ್ತಾರೆ, ನೋಡಪ್ಪ ನನಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದು ನನಗೊಂದು ಸಹಾಯ ಮಾಡ್ತೀನಿ, ನೀನು ಇನ್ನೊಬ್ಬರ ಹತ್ರ ಕೇಳ್ಕೊಂಬ, ಅವ್ರು ನಿನಗೆ ಉತ್ತರ ಕೊಡ್ತಾರೆ, ಎಲ್ಲಿ ಹೋಗ್ಬೇಕ್ರಿ ಅಂತ ಕೇಳಿದ್ರು. ನೋಡ್ರಿ ಅವ್ರಿಗೆ ಇಷ್ಟು ಜಿಜ್ಞಾಸೆ ಇತ್ತು ಅನ್ನೋದಕ್ಕೋಸ್ಕರನೇ ಹೋಗ್ತಾರೆ. ಇದೊಂದು ಪ್ರಶ್ನೆಗೆ ಉತ್ತರ ಕೇಳಲಿಕ್ಕೆ ಅವ್ರ ಹತ್ರ ಯಾಕೆ ಹೋಗ್ಬೇಕು ಅಂತ ನಾವಂತೀವಿ. ಆಯ್ತು ನಾನು ಹೋಗ್ತೀನಿ, ಎಲ್ಲಿ ಹೋಗ್ಬೇಕು ಹೇಳ್ರಿ ಅಂದ್ರು. ನೋಡಪ್ಪ ನೈಮಿಷಾರಣ್ಯದ ಹತ್ತಿರ, ಗೋಮತಿ ನದಿ ಹತ್ತಿರ ಒಂದು ನಾಗ ಅಂತ ಒಂದು ಊರಿದೆ, ಅಂದ್ರೆ ಅಲ್ಲೆಲ್ಲ ನಾಗಗಳ ಊರಿದೆ. ಅಲ್ಲಿ ಒಂದು ದೊಡ್ಡ ಸರ್ಪ ಇದೆ, ಅದರ ಹೆಸರು ಪದ್ಮನಾಭ ಅಂತ. ಆ ಪದ್ಮನಾಭ ಎನ್ನುವ ಹಾವಿನ ಹತ್ರ ಹೋಗು, ಅವನಿಗೆಲ್ಲ ಗೊತ್ತಿದೆ, ಆತ ಹೇಳ್ತಾನೆ ಅಂತ. ಇವನು ಹಾವಿಗೆ ಹೇಗೆ ಉತ್ತರ ಕೊಡ್ಲಿಕ್ಕೆ ಬರ್ತದೆ ಅಂತ ಕೇಳಲಿಲ್ಲ, ಹೊರಟರಿ. ತಾನು ನೈಮಿಷಾರಣ್ಯಕ್ಕೆ ಹೋದ. ಅಲ್ಲಿ ಹೋಗಿ ಏನು ಊರದು, ಬಹಳ ಉತ್ತಮವಾಗಿರುವ ಊರು, ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ, ಎಲ್ಲಿ ಈ ಉಪದೇಶವೇ ನಡೀತಾ ಇದೆ, ನೈಮಿಷಾರಣ್ಯದಲ್ಲೇ ಆಗಿರುವಂತಹದ್ದು. ಅಂತಹ ಪ್ರದೇಶಕ್ಕೆ ಬಂತಾನೆ. ತಾನು ಎಲ್ಲ ಕಡೆ ಹೋದ, ಅನೇಕ ನಾಗಗಳ ಭೇಟಿಯಾದ. ನನಗೆ ಆ ಪದ್ಮನಾಭ ಎನ್ನುವ ನಾಗನನ್ನು ಭೇಟಿಯಾಗಬೇಕು ಅಂದ್ರೆ ನೋಡ್ರಿ ಇದೇ ಅವ್ರ ಮನೆಯನ್ನು ತೋರಿಸಿದ್ರು. ಬಂದ. ಆ ಪದ್ಮನಾಭ ಎನ್ನುವ ನಾಗಕ್ಕೆ ಒಬ್ಬಕ್ಕೆ ಹೆಂಡತಿ ಇರ್ತಾಳೆ. ಅವಳ ಜೊತೆ ಮಾತಾಡ್ದ. ನೋಡಿ ನನಗೆ ನಿಮ್ಮ ಪತಿಗಳ ಭೇಟಿಯಾಗಬೇಕು, ಮಾತಾಡಬೇಕು, ಪ್ರಶ್ನೆಯನ್ನು ಕೇಳಬೇಕಾಗಿದೆ ಅಂತ ಅವಳ ಮುಂದೆ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ನಮ್ಮ ಮನೆಯವರು ಮನೆಯಲ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೂರ್ಯನ ಹತ್ರ ಹೋಗಿರ್ತಾರೆ. ಆತ ಕೆಲಸ ಹೇಳ್ತಾನೆ ಬಹಳಷ್ಟು. ಆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬಂದ ಮೇಲೆ ಬರ್ತಾನೆ ಅಂದ್ರು. ಯಾವಾಗ ಬರ್ತಾನ್ರಿ? ಇಲ್ಲ ಆಗ್ಬೋದು, ವರ್ಷ ಆಗ್ಬೋದು ಅಂತ ಹೇಳ್ತಾರೆ. ವರ್ಷ ಅಂದ್ರೆ ಒಂದು ತಿಂಗಳು ಅಂತ ಅರ್ಥ ಮಾಡ್ಬೇಕು. ತಿಂಗಳಂಗಟ್ಲೆ ಹೋಗಿರ್ತಾರೆ, ನಮ್ಮ ಮನೆಯವ್ರ ಮನೆಯಾಗಿರಂಗಿಲ್ಲ ಅಲ್ರಿ. ಹೋಗಿ ಎಷ್ಟು ದಿವಸ ಆಯ್ತು? ಹೋಗಿ 15 ದಿವಸ ಆಗ್ಯದ, ಆದ್ರೆ ಇನ್ನು 15 ದಿವಸಕ್ಕೆ ಬರ್ತಾರೆ ಅಂತ ಅರ್ಥ. ಆಯ್ತು ಕಾಯ್ತೀನಿ ಅಂತ ಹೇಳಿದ್ರು. ಆಯ್ತು ಒಂದು ಬರ್ರಿ, ಅವಶ್ಯವಾಗಿರ್ರಿ ನಮ್ಮ ಮನೆಯಲ್ಲಿ ಅಂತ ಪಾಪ ಕರೆದ್ಲು. ಇಲ್ಲ ನಾವು ಇರೋದಿಲ್ಲ, ನನ್ಗೆ ಅವನ ಜೊತೆನೇ ಭೇಟಿ ಆಗಬೇಕಾದಿದೆ, ನಾನು ಇಲ್ಲೇ ವಾಸ ಮಾಡ್ತಿರ್ತೀನಿ 15 ದಿವಸ ತನಕ, ಅವ್ರು ಬಂದಾದ್ಮೇಲೆ ನಾನು ಬರ್ತೀನಿ ಅಂತ ಅದೇ ಸಮೀಪದ ನದಿಗೆ ಹೋಗ್ಬಿಡ್ತಾರೆ. ನದಿ ಸಿಕ್ತು ಅಂದ್ರೆ ಬ್ರಾಹ್ಮಣರಿಗೆ ಸಂತೋಷ. ಅಲ್ಲೇ ತಪಸ್ಸನ್ನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮನೆಗೆ ಅಕ್ಕಪಕ್ಕದವರೆಲ್ಲ ಬಂದು ಕೇಳಿದ್ರು, ಅಲ್ಲ ಇಡೀ ಊರಿಗೆ ಕೇಳಿದ ಈ ಬ್ರಾಹ್ಮಣ ಪದ್ಮನಾಭ ಎಲ್ಲಿ ಅಂತ, ಆದ್ರೆ ಊರಲ್ಲಿಲ್ಲ ಅಂತ ನೀನು ಹೇಳಿದ್ದೀಯಲ್ಲ, ಎಲ್ಲಿ ಹೋದ್ರು, ಏನಾಯ್ತು ಅಂತ ಕೇಳಿದ್ರು. ಇಲ್ಲ ಮನೆಗೆ ಬಂದಿದ್ರು, ಹಿಂಗೆ ಹೇಳಿ ಕಳಿಸ್ದೆ, ತಪಸ್ಸಿಗೆ ಅಂತ ಹೋಗಿದ್ದಾರೆ ಅಂತ ಹೇಳಿದಾಗ ಎಲ್ಲ ನಾಗಗಳು ಬಂದು ಅವುಗಳು ಹೇಳ್ತಾವೆ, ಅಲ್ಲಪ್ಪ ಇಲ್ಲಿ ಯಾಕೆ ಇರ್ತಾ ಇದೀಯಾ, ಊಟ ಇಲ್ಲ ಏನಿಲ್ಲ, ಬಾ ನಮ್ಮ ಮನೆಗೆ ನಾವೆಲ್ಲ ಊಟಕ್ಕೆ ಹಾಕ್ತೀವಿ ಅಂತ ಕರೆದ್ರು. ಈತ ಅಂದ, ನಮ್ಗೇನು ಬೇಡ, ನಾನು ಎಲ್ಲವನ್ನ ಪರಿತ್ಯಾಗ ಮಾಡಿದವನು. ನಾವೇನಂತೀವಿ, ಇಷ್ಟು ವೈರಾಗ್ಯ ಬಂದ್ಮೇಲೆ ಇನ್ನೇನು ಮಾಡೋದು ಅಂತೀವಿ. ವೈರಾಗ್ಯ ಬಂದ್ಮೇಲೆ ಎಲ್ಲ ಮಾಡಬೇಕಾದದ್ದು. ನನಗೇನು ಬೇಡ, ಅವನು ಪದ್ಮನಾಭನ ಸಲುವಾಗಿ ಕಾಯ್ತಾ ಇದ್ದೀನಿ, ಅನಾಯಾಸವಾಗಿ ಇರ್ತೀನಿ ಅಂತ 6-7 ದಿವಸ ಆದ್ರೂ ಹಂಗೆ ಇದ್ದಾನೆ, ಊಟವನ್ನೇ ಮಾಡಿಲ್ಲ, ಯಾರ ಮನೆಗೂ ಹೋಗಿಲ್ಲ. ಅವರಿಗೆಲ್ಲ ದುಃಖ ಆಗ್ಲಿಕ್ಕೆ ಶುರು ಆಯಿತು. ಬಂದ ಅತಿಥಿಗೆ ನಾವು ಊಟಕ್ಕೆ ಹಾಕ್ಲಿಲ್ಲ, ನಮಗ್ ಪಾಪ ಬಳ್ಗುತ್ತದೆ. ಇವನು ಮೃತನಾದ ಅಂತಂದ್ರೆ ನಮ್ಮ ಊರಿಗೆ ಬಂದು ಬ್ರಾಹ್ಮಣ ಸತ್ನಲ್ಲ ಅಂತ ಆಗ್ಬಿಡ್ತದೆ. ಅದಕ್ಕೆ ಪಾಪ ಅವಳಿಗೆ ಧರ್ಮ ಸಂಕಟ. ಎಲ್ಲ ಹಾವುಗಳು ಬಂದು ಪ್ರಶ್ನೆ ಕೇಳವು, ಬಾರೋ ಊಟ ಮಾಡಬಾರೋ ಅಂತ. ಇಲ್ಲ ನಾ ಅಲ್ಲೇ ಹೋಗ್ಬೇಕು, ಬಹಳಷ್ಟು ನನಗೇನಾದ್ರೂ ನೋವಾದ್ರೆ ಇಲ್ಲೇ ಹಣ್ಣುಗಳು ಬಿದ್ದಾವ, ತಿಂತೀನಿ, ನೀರು ಕುಡಿತೀನಿ ಅಂದ. ಆದ್ರೆ ನಿರಾಹಾರನಾಗೇ ಇದ್ದ. ಕೊನೆಗೆ 15 ದಿವಸ ಬಂದ ಮೇಲೆ ಅಮ್ಮ ಪದ್ಮನಾಭ ಮನೆಗೆ ಬಂದ. ಪತ್ನಿ ಹತ್ರ ಮಾತಾಡ್ತಾ ಇದ್ದಾನೆ. ಪತ್ನಿ ಹೇಳಿದ್ದು, ಇಲ್ಲ ಹಿಂಗೆ ಒಬ್ಬ ಬ್ರಾಹ್ಮಣ ಬಂದಿದ್ದ, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಇವತ್ತಿಗೆ ಸಿಟ್ಟು ಬಂದ್ಬಿಡ್ತು. ಬಂದಂತಹ ಬ್ರಾಹ್ಮಣನ ಮನೆಯಲ್ಲಿ ಕರೆದಿಲ್ಲ, ನೀನು ಸತ್ಕಾರ ಮಾಡಿಲ್ಲ ಅಂತ ಬೈಲಿಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಆಗ ಅವಳು ಮಾತಾಡ್ತಾಳೆ, ನಾನು ಸತ್ಕಾರವನ್ನ ಮಾಡಬಾರ್ದು ಅಂತ ಬಿಟ್ಟಿಲ್ಲ, ಬ್ರಾಹ್ಮಣನ ತುಂಬಾ ಪ್ರಾರ್ಥನೆ ಮಾಡಿಕೊಂಡಾಗಿದೆ. ನೋಡಿ, ಬ್ರಾಹ್ಮಣರು ಅಗ್ನಿ ಇದ್ದ ಹಾಗೆ, ಬಹಳ ಮಾತಾಡಿಸ್ಲಿಕ್ಕೆ ಹೋದ್ರೂ ಸುಟ್ಟು ಬಿಡ್ತಾರೆ, ಬಿಟ್ಟರೆನೂ ಏನಾಗಂಗಿಲ್ಲ, ದೋಷನೇ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗಿದೆ. ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಆಜ್ಞೆ ಅಂತಲೇ ತಿಳಿದು ನೀವಿರುವ ಕಾಲಕ್ಕೆ ಬ್ರಾಹ್ಮಣರ ಸೇವೆ ಹೇಗಾಗಬೇಕೋ ಹಾಗೆ ನಾನು ಮಾಡಿದ್ದು.
ಆದ್ರೆ ನಿಮ್ಮನ್ನ ನೋಡಬೇಕು, ನಿಮ್ ಜೊತೆನೇ ಮಾತಾಡಬೇಕು ಅಂತ ಬಂದಿರೋದ್ರಿಂದ ನನ್ನ ಮಾತನ್ನು ಕೇಳಲಿಲ್ಲ ಅವರು ಅಂತ ಬಹಳಷ್ಟು ಹೇಳಿದ ಮೇಲೆ ಈ ನಾಗ ನಂಬಿದ. ತನ್ನ ಹೆಂಡತಿ ಕ್ಷಮೆ ಕೇಳ್ತಾನೆ. ಸುಮ್ಮನೆ ನಿನ್ನ ಮೇಲೆ ಸಿಟ್ಟಿಗೆದ್ದೆ, ನೀನು ಹೇಳೋದ್ರಿಂದ ನನ್ನ ಸಿಟ್ಟು ಕಮ್ಮಿ ಆಯಿತು ಅಂತ ಹೇಳ್ದ. ಕೊನೆಗೆ ಹೋಗಿ ಆ ಬ್ರಾಹ್ಮಣನ ಮಾತಾಡಿಸ್ಕೊಂಬರ್ರಿ ಅಂತ ಹೇಳ್ತಾರೆ. ಬ್ರಾಹ್ಮಣನತ್ತ ಬಂದು ಈತ ಕೇಳ್ತಾನೆ, ಯಾರು ನೀವು? ಇಷ್ಟ್ಯಾಕೆ ನನ್ನ ಪ್ರಶ್ನೆ ನನ್ನ ಹತ್ರ ಮಾತಾಡಬೇಕು ಅಂತಿದೆ? ಯಾರು ತಾನೇ 15 ದಿವಸ ಉಪವಾಸ ಇರ್ತಾರೆ ಹೇಳ್ರಿ, ಭೇಟಿ ಆಗ್ಲಿಕ್ಕೆ ಬಂದವರು. ಆಗ ಆತ ಕೇಳ್ತಾನೆ, ನೋಡಪ್ಪ, ನನಗೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಮನಸ್ಸಿನಲ್ಲಿದೆ. ಆದ್ರೆ ಒಂದು ಹೇಳು, ನೀನು ಇಷ್ಟು ದಿವಸ ಎಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ ಅಂತ. ಪ್ರಶ್ನೆನೇನು ಕೇಳಿಲ್ಲ, ನಾ ಪ್ರಶ್ನೆ ಕೇಳ್ತೀನಿ, ಆದ್ರೆ ನೀನು ಎಲ್ಲಿ ಹೋಗಿದ್ಯಾ ಇಷ್ಟು ದಿವಸ? ಸೂರ್ಯನ ಹತ್ರ ಹೋಗುವಷ್ಟು ಕೆಲಸ ಏನಿದೆ ನಿಂದು ಅಂತ ಕೇಳ್ತಾನೆ. ಅದನ್ನು ಕೇಳ್ತಾ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ಅಂಥದ್ದೇನಿದೆ ಸೂರ್ಯನಲ್ಲಿ ನೀವೆಲ್ಲರೂ ಉಪಾಸನೆ ಮಾಡ್ತಿರಲ್ಲ ಅಂತ ಕೇಳಿದಾಗ ಅನೇಕ ಮಹತ್ವಗಳನ್ನು ತಿಳಿಸ್ಕೊಡ್ತಾರೆ. ನೋಡಿ, ಸೂರ್ಯನ ಏನೇನೆಲ್ಲ ಕಿರಣಗಳಿವೆ, ಈ ಎಲ್ಲ ಕಿರಣಗಳಲ್ಲೂ ಕೂಡ ಮುಖ್ಯವಾಗಿ ಎಲ್ಲ ದೇವತೆಗಳು ಆಶ್ರಯಿಸಿಕೊಂಡಿರ್ತಾರೆ. ಇದು ಅವನು ಪ್ರಧಾನವಾಗಿರುವ ಒಂದು ಗುಣ. ಅಷ್ಟೇ ಅಲ್ಲದೇನೆ ಎಲ್ಲ ಆಕಾಶದಲ್ಲಿ ತನ್ನ ಕಿರಣಗಳನ್ನು ಪ್ರಸಾರ ಮಾಡ್ತಾ ಈ ಉಷ್ಣವಾಗಿರುವಂತಹ ಏನು ಆತನ ಕಿರಣಗಳಿವೆ, ಆ ಕಿರಣಗಳಿಂದಲೇನೆ ಈ ಜಗತ್ತಿಗೆ ಸಸ್ಯಗಳನ್ನು ಕೊಡುವಂತಹದ್ದು. ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ನೀರನ್ನೂ ಕೂಡ ತಾನೇ ಸ್ವೀಕಾರ ಮಾಡಿ ಒಂದು ಪ್ರಧಾನವಾಗಿರುವಂತಹ ಮೋಡವನ್ನು ಸೃಷ್ಟಿ ಮಾಡಿಬಿಟ್ಟು ಮತ್ತೆಲ್ಲವನ್ನೂ ಕೂಡ ಧಾರಾಕಾರವಾಗಿ ಕೊಡ್ತಾನೆ. ಇನ್ನ ಹೇಳಬೇಕು ಅಂದ್ರೆ ಇದೇ ಸೂರ್ಯನಲ್ಲಿ ಏನೇ ಪರಮಾತ್ಮ ಇರ್ತಾನೆ, ಆತನ ಸೇವೆಗೆ ಅಂತ ನಾವೆಲ್ಲರೂ ಕೂಡ ಹೋಗೋದು ಅಂತ ಹೇಳಿದರು. ಅದನ್ನು ಹೇಳೋ ಕಾಲಕ್ಕೆ ಒಂದು ಮಾತನ್ನು ಹೇಳ್ತಾನೆ. ನೋಡು, ಅದೇ ಸೂರ್ಯನ ಬಳಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಉಂಚ ವೃತ್ತಿಯಲ್ಲಿ ಇದ್ದು ತಾನು ಎಷ್ಟು ತಪಸ್ವಿ ಆಗಿದ್ದಾನೆ ಅಂದ್ರೆ ತನ್ನ ತೇಜಸ್ಸಿನಿಂದ ಸೂರ್ಯನ ಎದುರಿಗೆ ನಿಂತ್ಕೊಂಡ್ರೂ ಕೂಡ ಆತನಿಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟ. ಈ ಬ್ರಾಹ್ಮಣ ಅಂದ, ಸಿಕ್ತ್ ನನಗೆ ಉತ್ತರ ಅಂತ ಹೇಳಿ ನಾನು ಹೋಗ್ಬಿಡ್ತೀನಿ ಅಂದ. ಈತ ಹೇಳ್ದ, ಅಲ್ಲೋ ಪ್ರಶ್ನೆ 15 ದಿವಸದಿಂದ ಕೇಳ್ತೀನಿ ಅಂತ ಉಪವಾಸದಲ್ಲಿ ಇದ್ದೀಯಾ, ಏನು ಪ್ರಶ್ನೆಯನ್ನ ಕೇಳಿಲ್ವಲ್ಲ ಅಂತ ಹೇಳಿದಾಗ ಆಗ ಆ ಬ್ರಾಹ್ಮಣ ಅಂತಾನೆ, ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಉತ್ತರ ಕೊಟ್ಟಿಲ್ಲಪ್ಪ. ನೀನು ಏನನ್ನು ಮಾಡಬೇಕು, ಯಾವುದು ಪ್ರಧಾನವಾದದ್ದು ಅಂತ ನಾನು ಪ್ರಶ್ನೆ ಕೇಳೋನಿದ್ದೆ. ಆದರೆ ನೀನೇ ಹೇಳಿದಲ್ಲ, ಉಂಚ ವೃತ್ತಿಯಲ್ಲಿ ಇರತಕ್ಕಂತಹ ಆ ವ್ಯಕ್ತಿಯು ಸೂರ್ಯನ ಬಳಿ ಹೋಗ್ಲಿಕ್ಕೂ ಸಮರ್ಥ. ಹೇಗೆ ಅವುಗಳಾಗೆ ಕೆಳಗೆ ಬಿದ್ದಿರುವಂತಹ ವಸ್ತುಗಳನ್ನು ಆರಿಸ್ಕೊಂಡು ತಿನ್ನೋದು, ಬಿದ್ದಿಲ್ಲ ಅಂದ್ರೆ ಬಿದ್ದಿಲ್ಲ, ತಿನ್ನೋಂಗಿಲ್ಲ. ಆ ವೃತ್ತಿಯಲ್ಲಿರತಕ್ಕಂತಹ ಬ್ರಾಹ್ಮಣನ ತೇಜಸ್ಸು ಶ್ರೇಷ್ಠವಾದದ್ದು, ಸೂರ್ಯನ ಹತ್ತಿರ ಹೋಗಬಲ್ಲ ಅಂತ ಹೇಳಿದ್ರಲ್ಲ. ಆದ್ರಿಂದ ನಾನೂ ಕೂಡ ಎಲ್ಲವನ್ನ ಪರಿತ್ಯಾಗ ಮಾಡಿ ಇದನ್ನೇ ಪ್ರಧಾನವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಹೇಳಿ ನಿನ್ನಿಂದ ಬಹಳ ಉಪಕಾರ ಆಯಿತು ಅಂತ ಆ ನಾಗನಿಗೆ ಹೇಳ ಹೋಗ್ತಾನೆ. ಈ ಕಥೆಯನ್ನ ನಾರದರು ಇಂದ್ರದೇವನಿಗೆ ಹೇಳಿರ್ತಾರೆ, ಆ ಕಥೆಯನ್ನು ಹೇಳ್ತಾರೆ. ಆದ್ದರಿಂದ ನೋಡಿ, ಅನೇಕ ಧರ್ಮಗಳ ನಿರೂಪಣೆಯನ್ನು ನಾವು ಕೇಳಿರ್ತೀವಿ. ಈಗಂತೂ ಚಾತುರ್ಮಾಸದಲ್ಲಿ ಆ ವ್ರತ ಯಾವುದನ್ನು ಮಾಡಬೇಕು ಅಂತೆಲ್ಲ ದೊಡ್ಡದಾಗಿರುವ ಒಂದು ಪಟ್ಟಿಯನ್ನೇ ಹೇಳ್ತಾರೆ. ನೋಡಿ, ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕಾಗಿರೋದು ಅದಕ್ಕೆ ಹೇಳಿರೋದು, ಮಾಡಬಾರ್ದು ಅಂದರೆ ಹೇಳ್ತಾನೆ ಇರಲಿಲ್ಲ. ಆದರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಯಾವುದು ಪ್ರಧಾನವಾಗಿದೆ, ಯಾವುದನ್ನು ಆಚರಣೆ ಮಾಡಿದಾಗ ನನಗೆ ಶೀಘ್ರದಲ್ಲಿ ಫಲ ಬರುತ್ತೆ ಅಂತ ನಿಮ್ಗೆ ಅನಿಸ್ತದಲ್ಲ, ಅದರಲ್ಲಿ ಮೊದಲಿಗೆ ಪ್ರವೃತ್ತಿ ಮಾಡಬೇಕು. ಕಷ್ಟದ್ದನ್ನು ಮೈ ಮೇಲೆ ಹಾಕ್ಕೊಂಡು ಕೊನೆಗೆ ಬಿಟ್ಟರೆ ಚಿಂತೆ ಇಲ್ಲ, ಪರಮಾತ್ಮ ಫಲ ಕೊಡ್ತಾರೆ. ಆದರೆ ನಡುವೆ ನಿಂದಿರುತ್ತದೆ ಎಂದು ಗೊತ್ತಿದ್ರೂ ಕೂಡ ಪೂರ್ಣವಾಗುವ ಕಾರ್ಯವನ್ನು ಬಿಟ್ಟು ಇದನ್ನು ಮಾಡುವ ಅವಶ್ಯಕತೆ ಇಲ್ಲ. ಕೃಷ್ಣ ಹೇಳಿದ್ದಾನಲ್ಲ, ನೇಹಾಭಿಕ್ರಮ ನಾಶವಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ. ಪರಮಾತ್ಮ ಪ್ರಸನ್ನ ಆಗಲಿ ಅಂತ ಅಂದ್ಕೊಂಡು ಯಾವುದೇ ಕಾರ್ಯವನ್ನು ಮಾಡ್ತೀವಿ ಅಂತ ಇಚ್ಛೆ ಮಾಡಿದ್ರೂ ಪುಣ್ಯ ಇದೆ, ಪ್ರಾರಂಭ ಮಾಡಿದ್ರೂ ಪುಣ್ಯ ಇದೆ, ನಡುವು ನಿಂತರೂ ಪುಣ್ಯ ಇದೆ, ಪಾಪ ಬರೋದೇ ಇಲ್ಲ. ಆದರೂ ಕೂಡ ತಮಗೆ ಹಿಡಿಸಿರುವಂತಹ ವ್ರತಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ತಾವು ಹೇಗೆ ನೋಡಿ, ಈ ಬ್ರಾಹ್ಮಣ ಕೇಳಿದ ಆ ಉಂಚ ವೃತ್ತಿಯ ಕಥೆಯನ್ನು ಕೇಳಿ ಆ ಗುಣದಿಂದ ಆಕರ್ಷಿತನಾದ್ನಲ್ಲ, ಅದನ್ನೇ ಮಾಡಬೇಕು ಅಂತ ಹೇಗೆ ಹೋದನೋ ಹಾಗೆ ಈ ಎಲ್ಲವುಗಳನ್ನು ಕೇಳಿ ಯಾವುದರ ಮೇಲೆ ತುಂಬಾ ಆಕರ್ಷಣೆ ಉಂಟಾಗ್ತದೋ ಅದನ್ನು ಮೊದಲಿಗೆ ಮಾಡಿಬಿಡ್ಬೇಕು. ಹೀಗೆ ಧರ್ಮಾನುಷ್ಠಾನದ
ವಿಚಾರ ಇದೆ ಅಂತನ್ನೋದನ್ನು ಬಹಳ ವಿಸ್ತಾರವಾಗಿ ಈ ಶಾಂತಿ ಪರ್ವದ ಕೊನೆಗೆ ಈ ಕಥೆಯನ್ನು ನಿರೂಪಿಸಿ ಶಾಂತಿ ಪರ್ವದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಬಹಳ ವಿಸ್ತೃತವಾಗಿರುವಂಥದ್ದು ಈ ಶಾಂತಿ ಪರ್ವ. ನಾನೇನು ಹೇಳೋದು, ನಿಮಗೆ ಗೊತ್ತಿದೆ ಎಲ್ಲ ವಿಷಯಗಳನ್ನು ನಾನು ಹೇಳಿಲ್ಲ ಅಂತ. ಆದರೂ ಕೂಡ ಮಹಾಭಾರತದಲ್ಲೇ ಹೇಳಿದ ಹಾಗೆ ಸಮಗ್ರವಾಗಿರುವ ಮಹಾಭಾರತದ ಅರ್ಥವಾಗಿರೋದು ಬ್ರಹ್ಮದೇವರಿಗೆ ಮಾತ್ರ. ಆದ್ದರಿಂದ ಹೇಳಲಿಕ್ಕೆ ನಮಗೆಲ್ಲಿಂದ ಶಕ್ತಿ ಇದೆ. ಆದರೂ ಕೂಡ ಶಾಂತಿ ಪರ್ವದ ಪ್ರಧಾನವಾಗಿರುವಂತಹ ಎಲ್ಲ ಭಾಗಗಳನ್ನು ಕೂಡ ನಾವು ಇಲ್ಲಿ ನಿರೂಪಣೆಯನ್ನು ಮಾಡಿದ್ದೇವೆ. ಅಂತಹ ಶಾಂತಿ ಪರ್ವದ ಕೊನೆಗೆ ಆ ವಿಚಾರಗಳನ್ನು ಹೇಳಿ ಈಗ ಮುಂದಿನ ಪರ್ವ ಅದು ಅನುಶಾಸನ ಪರ್ವ. ಅನುಶಾಸನ ಪರ್ವದ ಪ್ರಾರಂಭದಲ್ಲಿ ಒಂದು ಕಥೆಯನ್ನೇ ಹೇಳ್ತಾರೆ. ಧರ್ಮರಾಜ ತಾನು ಪ್ರಶ್ನೆಯನ್ನು ಕೇಳ್ತಾನೆ, ಇವೆಲ್ಲ ಧರ್ಮಗಳನ್ನು ಬೋಧನೆ ಮಾಡಿದ್ರೆ ನಿಜ, ಆದರೆ ನಾನು ಮಾಡಿದ ತಪ್ಪು ಅಂತಂತ ಮಾತ್ರ ನನಗೆ ಅನಿಸ್ತಾನೇ ಇದೆ ಎಂದ. ಎಲ್ಲ ಬರೋಬ್ಬರಿ ಆಯಿತು. ಹೇಗೆ ವಾನಪ್ರಸ್ಥರಿರಬೇಕು, ಕ್ಷತ್ರಿಯರು ಹೇಗಿರಬೇಕು, ಬ್ರಹ್ಮಚಾರಿಗಳಾಗಿ ಹೇಗಿರಬೇಕು, ಸ್ತ್ರೀಯರು ಹೇಗಿರಬೇಕು, ಪುರುಷರು ಹೇಗಿರಬೇಕು, ಎಲ್ಲ ಸರಿ ಆಯಿತು. ಆದರೆ ಈ ಯುದ್ಧ ಎನ್ನುವುದನ್ನು ನಾನೇನು ಮಾಡಿದ್ದೇನೆ, ಇದರಿಂದ ನನಗೆ ಪಾಪನೇ ಬರ್ತದೆ. ಯಾಕೆಂದ್ರೆ ನೋಡಿ, ಇವತ್ತು ನೀವೇನು ಕಷ್ಟಪಟ್ಟು ಈ ಶರತಲ್ಪದಲ್ಲಿ ಮಲಗಿದ್ದೀರಿ, ಇದಕ್ಕೆ ನಾನೇ ಕಾರಣ. ನಾನು ರಾಜ್ಯವನ್ನು ಬಯಸಿದ್ದಿಲ್ಲ ಅಂದರೆ ನನ್ನ ತಮ್ಮಂದಿರು ಯಾರೂ ಕೂಡ ಯುದ್ಧಕ್ಕೆ ಬರ್ತಿರ್ಲಿಲ್ಲ. ರುಧಿರೇನಾವಸಿಕ್ತಾಂಗಂ ಪ್ರಸ್ರವಂತಂ ಯಥಾಚಲಂ ತ್ವಾಂ ದೃಷ್ಟ್ವಾ ಪುರುಷವ್ಯಾಘ್ರ ಸೀರೆ ವರ್ಷಾ ಸ್ವಿವಾಂಬುಜಂ. ನನಗೆ ಬಹಳ ಮನಸ್ಸಿಗೆ ನೋವಾಗ್ತದೆ, ಬೆವರು ಬರ್ತದೆ, ದೇಹವೆಲ್ಲವೂ ಕೂಡ ನಡುಗುತ್ತದೆ. ನಿಮ್ಮೆಲ್ಲರನ್ನೂ ಕೂಡ ಪೀಡಿಸಿದ್ದು ನಾನೇ. ನನ್ನ ಸ್ವಾರ್ಥಕ್ಕೋಸ್ಕರ ಯುದ್ಧವನ್ನು ಆಡಿ ನಾ ಈ ಕೆಲಸ ಮಾಡಿಬಿಟ್ನಲ್ಲ, ನನಗೆ ಪಾಪ ಬರೋದು. ಮತ್ಕೃತೆ ನಿಧನಂ ಪ್ರಾಪ್ತಾಹ ಕಿನ್ನು ಕಷ್ಟತರಂಗತಃ. ನನ್ನಿಂದಲೇ ನಿಮಗೆ ಎಷ್ಟು ಕಷ್ಟ ಆಗಿರೋದು ಅಂತ ಧರ್ಮರಾಜ ಹೇಳಿದ. ಆದ್ದರಿಂದ ನಿಮ್ಮೆಲ್ಲರನ್ನ ಹೊಡೆಸಿರುವಂತಹ ಪಾಪ ನನಗೇ ಬರ್ತದೆ ಅಂತ ಧರ್ಮರಾಜ ಹೇಳ್ತಾನೆ. ಆಗ ಭೀಷ್ಮಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಪ್ಪ, ಇಲ್ಲಿ ತನಕ ಎಲ್ಲ ವಿಷಯಗಳನ್ನು ಹೇಳ್ಕೊಂಡು ಬಂದೆ, ಇನ್ನ ಈ ಪ್ರಶ್ನೆ ಕೇಳ್ತೀಯಲ್ಲಪ್ಪ. ನೋಡು, ಪಾಪ ಅನ್ನೋದು ನಿನಗೆ ಬಂದಿದೆ ಅಂತ ಯಾಕೆ ಅನ್ಕೊಳ್ತಾ ಇದೀಯಾ? ನನಗೆ ಬಂದಿರೋದು. ಯಾಕೆಂದ್ರೆ ನನ್ನಿಂದಲೇನೆ ನೀವೆಲ್ಲರೂ ಹತರಾಗಿರೋದು. ಭೀಷ್ಮರನ್ನು ಕೊಂದಿ ಈಗ ಮತ್ತೆ ಈ ತರಹ ನೋವನ್ನ ಮಾಡಿಬಿಟ್ಟು ಮುಂದವರು ಶರೀರ ಪರಿತ್ಯಾಗ ಮಾಡ್ತಾರೆ, ಅದಕ್ಕೆ ಕಾರಣ ನಾನೇ. ದ್ರೋಣಾಚಾರ್ಯರ ಸಂಹಾರಕ್ಕೂ ನಾವೇ ಕಾರಣ. ಕರ್ಣ ಸತ್ತಿದ್ದಾನೆ, ದುರ್ಯೋಧನ ಸತ್ತಿದ್ದಾನೆ, ಇವರೆಲ್ಲರನ್ನ ಕೊಂದಿರುವಂತಹ ಪಾಪ ನನಗೆ ಬಂತಲ್ಲ ಅಂತಂದಾಗ ಹೇಳ್ತಾರೆ, ಕರ್ಮಣಾಂ ಹಿ ಮಹಾಭಾಗ ಸೂಕ್ಷ್ಮಂ ಹೇತದತೀಂದ್ರಿಯಂ. ನಿನಗೆ ಕರ್ಮದ ಬಗ್ಗೆ ಗೊತ್ತಿಲ್ಲಪ್ಪ, ಅದಕ್ಕೆ ಹೇಳ್ತಾ ಇದೀಯಾ. ನಿನಗೊಂದು ಕಥೆ ಹೇಳ್ತೀನಿ ಕೇಳು ಅಂತ ಭೀಷ್ಮರು ಒಂದು ಸಂವಾದವನ್ನು ಹೇಳ್ತಾರೆ. ಮೃತ್ಯು ಗೌತಮ್ಯೋಹೋ ಕಾಲಲುಬ್ಧಗ ಪನ್ನಗೈಹಿ ಗೌತಮೀ ನಾಮ ಕಾಪ್ಯಾಸೀತ್ ಸ್ಥವಿರ ಶ್ರಮ ಸಂಯುತ. 4 ಜನರ ಸಂವಾದ ಇದು. ಬಹಳ ಸ್ವಾರಸ್ಯಪೂರ್ಣವಾಗಿರುವಂಥದ್ದು. ಗೌತಮಿ ಅಂತ ಒಬ್ಬ ವೃದ್ಧಳಾಗಿರುವಂತಹ ಹೆಣ್ಣು ಮಗಳಿದ್ದಾಳೆ. ಆಕೆಗೆ ಒಬ್ಬ ಮಗ ಇದ್ದ. ಸರ್ಪೇಣ ದಷ್ಟಂ ಸ್ವಂ ಪುತ್ರಂ ಅಪಶ್ಯತ್ ಗತಚೇತನಂ. ಒಂದು ಹಾವು ಬಂದು ಈ ಗೌತಮಿಯ ಮಗನಿಗೆ ಕಚ್ಚಿಬಿಡ್ತದೆ. ಆತ ಸತ್ತೋಗ್ಬಿಟ್ಟ. ಈ ಸರ್ಪದಿಂದ ದಂಶಿತನಾಗಿ ಕಚ್ಚಲ್ಪಟ್ಟವನಾಗಿರುವಂತಹ ಮಗ ಮೃತನಾಗಿದ್ದನ್ನು ನೋಡಿ ಗೌತಮಿ, ಅವಳ ತಾಯಿ ಬಹಳಷ್ಟು ವೇದನೆಯನ್ನು ಮಾಡಿಕೊಂಡಿದ್ದಾಳೆ, ಅಳ್ತಾ ಇದ್ದಾಳೆ. ಅಷ್ಟರಲ್ಲೇನೆ ಒಬ್ಬ ಅರ್ಜುನಕ ಅಂತ ಒಬ್ಬ ಬೇಡ್ರವನು ಬರ್ತಾನೆ. ಬಂದವನೇನೆ ಈ ಹಾವನ್ನು ಹಿಡಿತಾನೆ. ಹಾವು ಇವಳ ಮಗನನ್ನ ಕಚ್ಚಿದೆಯಲ್ಲ, ಅದನ್ನು ಬಿಡಬಾರ್ದು. ಬ್ರಹ್ಮಹತ್ಯೆ ಮಾಡಿದೆ, ಸರ್ಪಕ್ಕೆ ಬ್ರಹ್ಮಹತ್ಯೆ ದೋಷ ಬಂದಿದೆ, ಅದಕ್ಕೆ ಈ ಸರ್ಪವನ್ನು ಬಿಡಲ್ಲ ನಾನು ಅಂತ ತಾನು ಅದನ್ನು ಸಂಹಾರ ಮಾಡಬೇಕು ಅಂತ ಆ ಸರ್ಪವನ್ನು ತೆಗೆದುಕೊಂಡು ಕಟ್ಟಿ ಬಿಡ್ತಾನೆ. ಇನ್ನೇನು ಬೆಂಕಿಯಲ್ಲಿ ಹಾಕಿ ಕೊಲ್ಲಬೇಕು, ಒಂದು ಮಾತು ಕೇಳ್ತಾನೆ, ಕೊಲ್ಲ ನಾನಿದನ್ನ ಅಂತ. ಅಗ್ನೌ ಪ್ರಕ್ಷಿಪ್ಯತಾಮೇಶ ಛಿದ್ಯತಾಂ ಖಂಡಶೋಪಿವ ನಶ್ಯಂ ಬಾಲಃ ಪಾಪಶ್ಚಿರಂ ಜೀವಿತುಮರ್ಹತಿ. ಈ ಹಾವು ಬದುಕಬಾರ್ದು, ಇಲ್ಲ ಇದನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕ್ಬಿಡ್ತೀನಿ, ಇಲ್ಲ ಇದನ್ನು ತುಂಡು ಮಾಡಿಬಿಡ್ತೀನಿ. ಈ ಬಾಲ
ಹನನ ಮಾಡಿರುವಂತಹ ವ್ಯಕ್ತಿ ಬದುಕಬಾರದು, ಈ ಸರ್ಪ ಸಾಯಬೇಕು ಅಂತ ಆ ಬೇಡರವನು ಹೇಳ್ತಾನೆ. ಆಗ ಗೌತಮಿ ಆ ಪುತ್ರನ ತಾಯಿ ಹೇಳ್ತಾಳೆ, ವಿಸರ್ಜಯಿನಂ, ಬಿಟ್ಬಿಡಪ್ಪ, ಕೊಲ್ಬೇಡ. ಹಾವನ್ ಕೊಲ್ಬಾರ್ದು ಅನ್ನೋದಕ್ಕೆ ಹೇಳಿದ್ದು ಅಂತಲ್ಲ, ಈ ಕಥೆ ಬೇರೆ ಇದೆ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ, ಇದು ಮುಂದೆ ಬರುತ್ತೆ. ಬಿಡು, ಕೊಲ್ಬೇಡ ಈ ಸರ್ಪವನ್ನ ಅಂತ ಅವ್ರ ತಾಯಿ ಹೇಳಿದ್ಲು. ನೋಡಪ್ಪ, ನಿನಗೆ ಧರ್ಮ ಏನು ಅಂತ ಗೊತ್ತಿಲ್ಲ. ಈ ಸರ್ಪವನ್ನ ಕೊಂದ್ರೆ ನನ್ನ ಮಗ ವಾಪಸ್ ಬರ್ತಾನ? ಬರಲ್ಲ. ಸಾಲದಕ್ಕೆ ನಾವು ಮತ್ತೆ ಈ ಸರ್ಪವನ್ನು ಕೊಂದದ್ದಕ್ಕೆ ಪಾಪಭಾಗಿಗಳಾಗ್ತೀವಿ. ಎಲ್ಲರೂ ಕೂಡ ಮರಣಕ್ಕೆ ಬೀಳ್ತಾರಪ್ಪ. ನನ್ನ ಮಗನೂ ಕೂಡ ಈ ಮೃತ್ಯುವಿಗೆ ವಶನಾಗಿದ್ದಾನೆ, ಬಿಟ್ಬಿಡು, ಈ ಸರ್ಪವನ್ನ ಕೊಲ್ಬೇಡ ಅಂತ. ಆಗ ಈತ ಹೇಳ್ತಾನೆ, ನೀವೆಲ್ಲ ಹೇಳಿದ ನಿಜ, ಆದ್ರೆ ಈ ಸರ್ಪವನ್ನು ನಾನು ಬಿಟ್ರೆ ಇನ್ನು 4 ಮಂದಿ ಕಚ್ಚುತ್ತಿದ್ದು. ಈಗ ಈ ಸರ್ಪವನ್ನ ಕೊಲ್ಲೋದ್ರಿಂದ ನಿಮ್ಮ ಮಗ ಎದ್ದು ಬರ್ಲಿಕ್ಕಿಲ್ಲ, ಆದ್ರೆ 4 ಜನ ಉಳಿತಾರಲ್ರಿ. ಆದ್ದರಿಂದ ತಸ್ಮಾತ್ ಕ್ಷುದ್ರಂ ಸರ್ಪಮೇನಂ ಹನಿಷ್ಯೆ, ಈ ಸರ್ಪವನ್ನು ನಾನು ಕೊಲ್ತೀನಿ ಅಂತ ಆ ಬೇಡ್ರವನು ಹೇಳ್ತಾನೆ. ಇಲ್ಲಪ್ಪ, ಈ ಸರ್ಪವನ್ನು ನೀನು ಕೊಲ್ಬೇಡ. ಯಾವಾಗಲೂ ಕೂಡ ನಾವು ಬ್ರಾಹ್ಮಣರಾದವರು ಕೋಪವನ್ನ ಮಾಡಬಾರ್ದು. ನಮ್ಗೆ ಯಾರಾದರೂ ಪೀಡೆಯನ್ನು ಕೊಟ್ಟರೆ ನಮ್ಮ ಕರ್ಮಾನುಸಾರವಾಗಿ ಬಂದಿದೆ ಅಂತ ಅನ್ಕೋಬೇಕು, ಹೊರತು ಪೀಡಿಸಿರುವಂತಹ ವ್ಯಕ್ತಿಗಳನ್ನು ಹೊಡಿಲಿಕ್ಕೆ ಹೋಗಬಾರ್ದು. ಈ ಸರ್ಪಕ್ಕೆ ಏನಾದರೂ ಬುದ್ಧಿ ಇದೆಯಾ? ಇವನು ಬ್ರಾಹ್ಮಣ, ನಡ್ರಿ ಕಚ್ಚೋಣ ಅಂತ ಬಂದಿದೆಯಾ? ಇಲ್ಲ. ಅದು ಕಚ್ಚಬೇಕಾದದ್ದು, ಮೃತ್ಯು ಬರಬೇಕಾದದ್ದಿತ್ತು, ಈತ ಮೃತನಾದ. ನೀನು ಒಂದೇ ಹೇಳು, ಇವನನ್ನ ಸಂಹಾರ ಮಾಡೋದ್ರಿಂದ ನನ್ನ ಮಗ ವಾಪಸ್ ಬರ್ತಾನ? ಬರೋದಿಲ್ಲ. ಆದ್ದರಿಂದ ಯಾಕೆ ಪ್ರತಿಕ್ರಿಯೆಯನ್ನು ಮಾಡಬೇಕು? ಬೇಡ ಅಂತ ಈ ತಾಯಿ ಹೇಳ್ತಾಳೆ. ಮತ್ತೆ ಈ ಲುಬ್ಧಕ, ಈ ಒಬ್ಬ ಬೇಡ್ರವನು ಹೇಳ್ತಾನೆ, ಹಾಗೆಲ್ಲ ಮಾಡಬಾರ್ದು, ನಮ್ಮನ್ನು ಯಾರು ಪೀಡಿಸ್ತಾರಲ್ಲ ಅವ್ರನ್ನ ಹೊಡಿಲೇಬೇಕು, ಇಲ್ಲಾಂದ್ರೆ ಮತ್ತೊಮ್ಮೆ ಬರ್ತಾರೆ. ನೀವು ಪೀಡೆಗೆ ಒಳಗಾದವರು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೊಮ್ಮೆ ಪೀಡಿಸ್ಲಿಕ್ಕೆ ಬಂದೇ ಬರ್ತಾರೆ, ನಾನು ಕೊಲ್ತೀನಿ ಅಂತ ಇವರಿಬ್ಬರ ಸಂಭಾಷಣೆ ಆಗೋ ಕಾಲಕ್ಕೆ ಆ ಸರ್ಪನೇ ಮಾತಾಡ್ಬಿಡ್ತು. ನನ್ನನ್ನು ಯಾಕೆ ಕೊಲ್ತೀರೋ ನೀವು ಅಂತ. ಅದಕ್ಕೆ ಈ ಲುಬ್ಧಕ ಹೇಳ್ತಾನೆ, ಈ ಬೇಡ್ರವನು ಹೇಳ್ತಾನೆ, ನಿನ್ನನ್ನು ಕೊಲ್ಲೋದೇ ನಾನು. ಯಾಕೆಂದ್ರೆ ಇಂದ್ರದೇವರು ಕೂಡ ವೃತ್ರಾಸುರನ ಸಂಹಾರ ಮಾಡಿಲ್ಲೇನು? ಯಾಕೆ ಸಂಹಾರ ಮಾಡಿದ್ದು? ಆ ಅಸುರ ಬದುಕಿದ್ದ ಅಂದ್ರೆ ಮತ್ತೆ ಅನೇಕ ಜನರನ್ನ ಪೀಡಿಸ್ತಾನೆ. ರಾವಣನನ್ನು ಸಂಹಾರ ಮಾಡಿಲ್ವಾ ಶ್ರೀರಾಮಚಂದ್ರ? ಆಮೇಲೆ ರುದ್ರದೇವರು ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿಲ್ವಾ? ಹಾಗೆ ನಾನು ಕೂಡ ಈ ಸರ್ಪವನ್ನ ನಿನ್ನನ್ನು ಕೊಲ್ತೀನಿ ಅಂತಂದ. ಸರ್ಪ ಹೇಳ್ತು, ಕೋನ್ವರ್ಜುನಕ ದೋಷೋತ್ರ ವಿದ್ಯತೆ ಮೋ ಬಾಲಿಶ, ನಾನೇನ್ ಮಾಡಿನಪ್ಪ, ನಾನು ಕಚ್ಚಿನಷ್ಟೇ, ಇದಕ್ಕಿಂತ ಇನ್ನೇನ್ ಮಾಡಬೇಕು? ನಾನ್ ಕಾರಣ ಅಲ್ಲ ಅಂದ ಅವನು. ಗೌತಮಿ ಹೇಳಿದ್ದು ಕೊಲ್ಬೇಡ, ನಮ್ಮ ಕೈಯಲ್ಲಿಲ್ಲ ಅಂತ ಇದ್ದಾಳೆ. ಈತ ಬೇಡ್ರವನಂತಾನೆ, ಇವನ್ ಕೊಲ್ಲಬೇಕು, ಈ ಸರ್ಪನೇ ಎಲ್ಲ ಮಾಡಿರೋದು ಅಂತ. ಸರ್ಪಕ್ಕೆ ತಡ್ಕೊಳಿಕ್ಕಾಗ್ಲಿಲ್ಲ, ಮಾತಾಡೇ ಬಿಡ್ತದೋ. ಕಾರಣಂ ವೈ ತ್ವಮಪ್ಯತ್ರ ತಸ್ಮಾತ್ ತ್ವಮಪಿ ಕಿಲ್ಬಿಷಿ, ನೀನು ಕಾರಣ, ನೀನು ತಪ್ಪು ಮಾಡಿದ್ದು, ನಾನೇನ್ ತಪ್ಪು ಮಾಡಿರೋದು? ನೋಡಪ್ಪ, ಒಂದು ಕೆಲಸ ಆಗಬೇಕು ಅಂದ್ರೆ ಒಬ್ಬನೇ ಕಾರಣ ಅಂತ ಇರಲ್ಲ, ಬಹಳಷ್ಟು ಜನ ಇರ್ತಾರೆ. ಮಣ್ಣಿದ್ರೆ ಗಡಿಗೆ ಆಗ್ಬಿಡ್ತದೇನು? ನೀರು ಇರಬೇಕು, ತಿರುಗಿಸೋನು ಇರಬೇಕು, ಮಾಡೋನು ಇರಬೇಕು, ತಿರುಗುವಂತಹ ಚಕ್ರ ಇರಬೇಕು, ಇನ್ನ 100 ಇರ್ತವೆ. ನಾವೇನು ಗಡಿಗೆ ಮಾಡಿಲ್ಲ, ಕೇಳಿದ್ದೆ ಅಷ್ಟೇ. ಕಾರಣತ್ವೇ ಪ್ರಕಲ್ಪಂತೆ ತಥಾ ತ್ವಮಪಿ ಪನ್ನಗ, ನೀನು ಕೂಡ ಕಾರಣನೇ. ಇಲ್ಲಿ ಮಗ ಇದೆ, ಅವನು ಕಾರಣ ಇರಬಹುದು. ಯಾಕೆ? ಅವನು ಸಾಯಬೇಕು ಅಂದ್ರೆ ಅವನು ಇರ್ಬೇಕಲ್ಲ, ಆಯ್ತು, ಅವನೊಂದು ಕಾರಣನೇ. ಆದ್ರೆ ನೀನೇ ಬಂದು ಕಚ್ಚಿರೋದು, ಆದ್ದರಿಂದ ಸರ್ಪವೇ ಕಾರಣ. ನೀವೆಲ್ಲ ಕಾರಣ ಇರಬಹುದು, ಆದ್ರೆ ನೀನು ಕಾರಣ, ಆದ್ರಿಂದ ನಿನಗೆ ಪಾಪ ಬರುತ್ತೆ ಅಂತ ಆ ಸರ್ಪಕ್ಕೆ ಹೇಳ್ದ. ಸರ್ಪ ಹೇಳ್ದ, ನೋಡಪ್ಪ, ನಾನು ಕೂಡ ಅವಶನಾಗಿ ಕೆಲಸ ಮಾಡಿದ್ದು, ನಾನೇನು ಬೇಕಂತ ಬಂದು ಕಚ್ಚಿದ್ದೀನಾ? ನಾನೇನು ಬೇಕಂತ ಕಚ್ಚಿಲ್ಲ, ನನಗೆ ಪಾಪ ಬರಲ್ಲ ಅಂದ ಅವನು ಸರ್ಪ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಇರುವ ಕಾಲಕ್ಕೆ ಅವಾಗ ಸರ್ಪ ಹೇಳ್ದ, ನಾನೇನು ಬೇಕಂತ ಕಚ್ಚಿಲ್ಲ, ಮೃತ್ಯು ದೇವತೆ ಹೇಳಿದ್ಲು ಅಂತ ಕಚ್ಚಿದೆ. ಈತನ ಆಯುಷ್ಯ ಮುಗಿದಿತ್ತು, ಮೃತ್ಯು ಕೊಲ್ಲು ಅಂತ ಹೇಳಿದ್ಲು, ನಾ ಬಂದು ಕಚ್ಚಿದೆಯಪ್ಪ, ನಂದೇನು ತಪ್ಪಿದೆ? ಎಲ್ಲ ಪಾಪ ಬರೋದು ಮೃತ್ಯುವಿಗೆ, ನನಗಲ್ಲ ಅಂತ ಆತ ಹೇಳ್ದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ.
ನೋಡ್ರಿ, ಈ ಯಜ್ಞ ಮಾಡೋ ಕಾಲಕ್ಕೆ 4-5 ಜನ ಕೂತ್ಕೊಂಡು ಆಹುತಿ ಹಾಕ್ತಿರ್ತಾರೆ. ಯಾರಿಗೆ ಫಲ ಹೋಗೋದು? ಯಜಮಾನನ್ಗೆ. ಈ ಋತ್ವಿಜರಿಗೆ ಹೋಗ್ತದ? ಆದ್ರಿಂದ ನಾವೆಲ್ಲ ಋತ್ವಿಜರಿದ್ದ ಹಾಗೆ. ಕೊಲ್ಲಿಕ್ಕೆ ಇವನು ಬಂದಿರೋದು, ಅವನು ಇರೋದು, ನಾನು ಕಚ್ಚಿದ್ದೆಲ್ಲ ನಿಜ. ಆದ್ರೆ ಎಲ್ಲ ಶ್ರೇಯಸ್ಸು ಹೋಗೋದು ಯಜಮಾನನಿಗೆ. ಮೃತ್ಯು ಕೇಳ್ಕೊಂಬರ್ರಿ, ನನಗೇನ್ ಗೊತ್ತು, ಮೃತ್ಯು ದೇವತೆ ಇವನನ್ನು ಸಂಹಾರ ಮಾಡಿದ್ದು ಹೊರತು ನಾನಲ್ಲ ಅಂತ ಆ ಸರ್ಪ ಹೇಳ್ದ. ಆದ್ರಿಂದ ನನ್ನನ್ನ ಕೊಲ್ಬೇಡಿ, ನಾನೇನು ತಪ್ಪು ಮಾಡಿಲ್ಲ. ಆಗ ಇವರೆಲ್ಲರೂ ಕೂಡ ಮಾತಾಡ್ತಿರೋ ಕಾಲಕ್ಕೆ ಮೃತ್ಯುವು ಬಂದು ಹೇಳಿದ್ಲು, ವಿವಶವು ಕಾಲ ವಶಗವು ಆವಾಂ ನಿರ್ದಿಷ್ಟ ಕಾರಣವು ನಾವಾಂ ದೋಷೇಣ ಗಂತವ್ಯವು ಇದು ಸಮ್ಯಕ್ ಪ್ರಪಶ್ಯತಿ. ನಂದು ತಪ್ಪಿಲ್ಲ ಅಂದವಳು. ನಾನೇನು ಬೇಕಂತ ಕೊಂದಿನ? ಕಾಲವಶರಾಗಿ, ಕಾಲ ನನಗೆ ಹೇಳ್ತು ಇವನನ್ನು ಕೊಲ್ಲಬೇಕು ಅಂತ. ನಾನು ಸರ್ಪಕ್ಕೆ ಹೇಳಿದೆ, ಸರ್ಪ ಬಂದು ಕಚ್ಚಿತು, ಅವನ್ ಸತ್ತ, ನಾವೇನ್ ಮಾಡೋಣ? ಹೀಗೆ ಎಲ್ಲರೂ ತಮ್ಮ ಮೈ ಮೇಲಿಂದ ಹಾರಿಸ್ಕೊಳ್ತಾ ಇದ್ದಾರೆ, ಯಾರು ನಾವು ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಆಗ ಹಾಗಾದ್ರೆ ಯಾರು ಕಾರಣ? ಆವಾಗ ಕಾಲ ಬಂದು ಹೇಳ್ತು, ಈತನ ಕರ್ಮನೇ ಕಾರಣ. ಯದನೇನ ಕೃತಂ ಕರ್ಮ ತೇನಾಯಂ ನಿಧನಂಗತಃ ವಿನಾಶ ಹೇತು ಕರ್ಮಸ್ಯ ಸರ್ವೇ ಕರ್ಮವಶಾವಯಂ. ಕಾಲ ಹಂಗೆ ಕಾಲಿತ್ ಬಿಡ್ರಿ ಪಾಪ, ಏನ್ ಮಾಡ್ಲಿಕ್ಕಾಗ್ತದೆ, ಕಾಲ್ರಿ ಅಂತಂತಾರಲ್ಲ. ಕಾಲ ಅಂದ್ರೆ ಯಾರು? ಪರಮಾತ್ಮನೇ. ಆತನೇ ಇವನ ಕರ್ಮಾನುಸಾರವಾಗಿ ಮರಣವನ್ನು ಕೊಟ್ಟಿದ್ದು. ಆದ್ರೆ ನೀವು ಒಬ್ಬರನ್ನ ತೋರಿಸಿ ಈತ ಮಾಡಿದ್ದು ಅಂತ ಹೇಳಿಕ್ ಬರಲ್ಲ. ಆದ್ರಿಂದ ಸರ್ಪದ ತಪ್ಪೂ ಇಲ್ಲ, ಸರ್ಪಕ್ಕೆ ಪ್ರೇರಣೆ ನೀಡಿರುವಂತಹ ಮೃತ್ಯುವುದು ತಪ್ಪಲ್ಲ, ಮೃತ್ಯುಗೆ ಪ್ರೇರಣೆಯನ್ನು ಮಾಡಿರುವಂತಹ ಕಾಲಂದು ತಪ್ಪಲ್ಲ. ಯಾರು ತಪ್ಪು ಅಂದ್ರೆ ಆ ಹುಡುಗಂದೇ ತಪ್ಪು ಅಲ್ರಿ. ಅವನೇನ್ ಮಾಡಿದಾನೆ ಅಂದ್ರೆ ಇವಾಗ ಏನ್ ಮಾಡಿಲ್ಲ, ಹಿಂದಕ್ ಮಾಡಿದ್ದ, ಅದಕ್ಕೆ ಮೃತನಾಗಿದ್ದು. ಯಾವಾಗಲೂ ಕೂಡ ನಮ್ಮ ಛಾಯಾ ಹೇಗೆ ನಮ್ಮ ಜೊತೆಗೆ ಬರ್ತದೋ ಹಾಗೆ ನಾವು ಮಾಡಿರುವ ಕರ್ಮಗಳು ಕೂಡ ನಮ್ಮ ಜೊತೆಗೇ ಬರ್ತಾವೆ. ಅವುಗಳೆಂದೂ ಕೂಡ ಬದಲಾಗೋದಿಲ್ಲ. ಆ ಛಾಯಾ ಪಕ್ಕಕ್ಕೆ ಇನ್ನೊಬ್ಬ ನಿಂತ್ಕೊಂಡಿದ್ದ, ಅವನಿಗೆ ಕರ್ಮ ಹೋಗ್ಬಿಡ್ತು ಅಂತ. ಅದಕ್ಕೆ ಒಂದು ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ನೋಡಿ, ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. ಇಷ್ಟು ಸಾವಿರಾರು ಆಕಳ ಇರ್ಬೋದು, ಎಲ್ಲ ಬಿಳೆ ಆಕಳನೇ ಇರ್ಬೋದು, ಆದ್ರೆ ಆ ಕರುವಿಗೆ ಈಕಿನ ಮಮ್ಮ ಅಂತ ಗೊತ್ತಾಗ್ತದೆ, ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಹಾಗೆ ತಥಾ ಪೂರ್ವಕೃತಂ ಪಾಪಂ ಕರ್ತಾರಂ ಅನುಗಚ್ಚತಿ. ಹಾಗೆ ನಾವು ಮಾಡಿರುವಂತಹ ಕರ್ಮ ನಮ್ಮನ್ನು ಬಿಡದೆ ವಾಪಸ್ ಬಂದೇ ಬರ್ತದೆ. ಆದ್ರಿಂದ ನೋಡು, ಇಲ್ಲಿ ಯಾರೂ ತಪ್ಪಿಲ್ಲ. ಅದು ಗೌತಮಿ ಹೇಳ್ತಾಳೆ, ಯಾರು ಈ ಸರ್ಪವನ್ನು ಕೊಲ್ಬೇಡಿ, ಅದೇನು ಸ್ವತಂತ್ರವಾಗಿ ಕೊಂದದ್ದಲ್ಲ. ನನ್ನ ಮಗ ಏನೋ ತಪ್ಪು ಮಾಡಿದ್ದಕ್ಕೆ ಅವನಿಗೆ ಈ ಪೂರ್ಣಾಯುಷ್ಯ ಇರೋದು. ನೋಡಿ, ಪೂರ್ಣಾಯುಷ್ಯ ಅಂದ್ರೆ 100 ವರ್ಷ ಅಂತಲ್ಲ. ಇವನು ಇಷ್ಟು ವರ್ಷ ಬದುಕಬೇಕು ಅಂತಿತ್ತು, ಸರ್ಪದಿಂದ ದಂಶಿತನಾಗಿ ಸಾಯಬೇಕು ಅಂತಿತ್ತು, ಅಷ್ಟೇ ಆಗಿರೋದು. ಮತ್ತೆ ಮುಂದಿನ ಶರೀರ ಬರ್ತದೆ, ಆವಾಗ ಏನು ಕರ್ಮ ಮಾಡಿರ್ತಾನೋ ತದನುಸಾರವಾಗಿ ಬರೋದು. ಆದ್ದರಿಂದ ನನಗೂ ಕೂಡ ಪುತ್ರ ನಾಶವಾಗುವಂತಹ ಕರ್ಮವಿದೆ. ಆದ್ದರಿಂದ ಮಗ ಸತ್ತೋದ, ಅವನ ಕರ್ಮವು ಕೂಡ ಹಾಗೆ ಇತ್ತು. ಆದ್ದರಿಂದ ಇಲ್ಲಿ ಯಾರ್ದು ತಪ್ಪಿಲ್ಲ, ಅವಂದು ಹಾಗೂ ನಂದೇ ತಪ್ಪು ಅಂತ ಹೇಳ್ತಾಳೆ ತಾಯಿ. ಈ ಕಥೆಯನ್ನ ಭೀಷ್ಮರು ಹೇಳ್ತಾರೆ, ನಮ್ಮದೇ ತಪ್ಪಪ್ಪ, ಅದಕ್ಕೆ ನಾನು ಬಿದ್ದಿರೋದಿಲ್ಲಿ ಅಂತ ಹೇಳ್ತಾನೆ. ಆದ್ರೆ ನೀನೇನು ರಾಜ್ಯ ಬಯಸಿದ್ದಕ್ಕೆ ಇದೆಲ್ಲ ಅಲ್ಲ, ಅವೆಲ್ಲ ಕೇವಲ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಿಮಿತ್ತ ಅಷ್ಟೇ. ನಾವಲ್ವಾ ದ್ರೌಪದಿ ದೇವಿಯರ ಅವಮಾನ ಆಗೋ ಕಾಲಕ್ಕೆ ಸುಮ್ಮನೆ ನೋದ್ಕೊಂಡು ನಿಂತ್ಕೊಂಡಿದ್ದು? ಮತ್ತೆ ನಾವು ಮಾಡಿರುವಂತಹ ತಪ್ಪಿಗೆ ಕೃಷ್ಣ ಬಿಡ್ತಾನ? ಆದ್ದರಿಂದ ನಾನಾಗ್ಲಿ ದ್ರೋಣ ಆಗ್ಲಿ ಇವರೆಲ್ಲರೂ ಕೂಡ ಪಾಂಡವರದೇ ಸರಿ ಇದೆ, ಅವರಿಗೆ ಸಹಾಯವನ್ನು ಮಾಡಿಬಿಟ್ಟಿದ್ರೆ ನಾವು ಇವಾಗ ಈ ಸ್ಥಿತಿಯಲ್ಲಿ ಇರ್ತಿದ್ವಾ? ಇಲ್ಲ. ಆದ್ದರಿಂದ ನೈವತ್ವಯ ಕೃತಂ ಕರ್ಮ ನಾಪಿ ದುರ್ಯೋಧನೇನ ವೈ ಕಾಲೇನೇತತ್ ಕೃತಂ ವಿದ್ಧಿ ನಿಹತಾ ಏನ ಪಾರ್ಥಿವಾಹ. ಆದ್ದರಿಂದ ಕಾಲಕ್ಕೆ ನಮ್ಮೆಲ್ಲರನ್ನ ಸಂಹಾರ ಮಾಡಿದ್ದು. ನೀನು ಸಂಹಾರ ಮಾಡಿದ್ದೀಯ ಅಂತ ಅನ್ಕೊಳ್ಳೇಬೇಡ. ನೀನು ಆ ಸರ್ಪ ಇದ್ದ ಹಾಗೆ, ನೀನು ಮೃತ್ಯುವಿಂದ ಪ್ರೇರಿತನಾಗಿ ಮಾಡಿರೋದು. ಮೃತ್ಯುಗೆ ಯಾರು ಹೇಳಿರೋದು? ಕಾಲ ಹೇಳಿರೋದು. ಕಾಲ ಹಿಂಗ್ಯಾಕೆ ಮಾಡ್ತಾ ಇದೆ? ನಮ್ಮ ಕರ್ಮ ಹೀಗಿದೆ, ಆದ್ದರಿಂದಲೇನೆ ಮಾಡ್ತಾ ಇರೋದಪ್ಪ. ಆದ್ದರಿಂದ ನೀನು ಮಾಡಿದ್ದು ಅಂತ ತಿಳಿದು ನಿನ್ನನ್ನು ಪಾಪಿ ಅಂತ ಅನ್ಕೊಳ್ಬೇಡ. ನಿಜವಾದ ಕರ್ಮಗಳನ್ನು ಪಡೆದು ಈ ತರಹ ದುಃಖಿಸ್ತಾ ಇರುವಂಥವ್ರು ನಾವು, ಆದ್ದರಿಂದ ಪಾಪ ನಮ್ಮದೇ ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ಹೀಗೆ ಸ್ವಲ್ಪ ತಮ್ಮ ಮನಸ್ಸಿನಲ್ಲಿರುವ ದುಃಖವನ್ನ ಧರ್ಮರಾಜ ಕಳೆದುಕೊಂಡ. ಆದರೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಅದು ಮುಂದಿನ ಅನುಶಾಸನ ಪರ್ವಗಳಲ್ಲಿ ಬರ್ತದೆ. ಅದನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ
ಇವತ್ತಿನ ಈ ಪ್ರವಚನವನ್ನ ಗುರುಗಳ ದ್ವಾರ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಹರೆಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.